ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಬಹುದೊಡ್ಡ ಬದಲಾವಣೆ, ಬಹುದೊಡ್ಡ ಬಿಗ್ ಅಪ್ಡೇಟ್ ಫ್ರೀಡಂ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ ತಮ್ಮ ಸಚಿವ ಸ್ಥಾನಕ್ಕೆ. ಸಿಜೆಪಿ ಕಾಂಗ್ರೆಸ್ ಪ್ರತಿಭಟನೆಗೆ ಕೊನೆಗೂ ಕೇಂದ್ರ ಸರ್ಕಾರ ಮಣಿದಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ರಾಜೀನಾಮೆ ನೀಡಿದ್ದಾರೆ ಧರ್ಮೇಂದ್ರ ಪ್ರಧಾನ್. ಸಿಜೆಪಿ ಹಾಗೂ ವಿಪಕ್ಷಗಳ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಕೊನೆಗೂ ಮಣಿದಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಶಿಕ್ಷಣ ಸಚಿವರ ತಲೆದಂಡವಾಗಿದೆ. ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಧಾನಿಗೆ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ ಧರ್ಮೇಂದ್ರ ಪ್ರಧಾನ್. ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಿಜೆಪಿ ಕಾಂಗ್ರೆಸ್ ಪ್ರತಿಭಟನೆಗೆ ಕೊನೆಗೂ ಕೇಂದ್ರ ಸರ್ಕಾರ ಮಣಿದಿದೆ. ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ಸುಮಾರು 24ರಿಂದ 25-26 ದಿನ ಆಯಿತು ಸಿಜೆಪಿಯ ಪ್ರತಿಭಟನೆ. ಈ ಪ್ರತಿಭಟನೆ ಯಾವಾಗ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳಿಕ್ಕೆ ಮುಂದಾಯಿತು, ಪ್ರಧಾನಿ ನರೇಂದ್ರ ಮೋದಿಯವರು ಸೆಲ್ಫಿ ವಿಡಿಯೋ ಮೂಲಕ ಸಿಜೆಪಿ ಪ್ರತಿಭಟನೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಸಿಜೆಪಿ ತನ್ನ ಪ್ರತಿಭಟನೆಯಿಂದ ಹಿಂದೆ ಸರಿಯೋ ಲಕ್ಷಣ ಗೋಚರವಾಗಲಿಲ್ಲ. ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯೋದಿಲ್ಲ, ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಸಿಜೆಪಿ ಬಂದ ಹಿನ್ನೆಲೆಯಲ್ಲಿ ಕೊನೆಗೂ ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ಅಂತೂ ಇಂತೂ ಕೊನೆಗೂ ಕೂಡ ಸಿಜೆಪಿ ಮತ್ತು ವಿಪಕ್ಷಗಳ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರ ಅವರ ಹೋರಾಟಕ್ಕೆ ಮಣಿದಂತೆ ಕಾಣಿಸ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವಂತಹ ಒಂದು ಪರಿಸ್ಥಿತಿ ಕೂಡ ಬಂದೊದಗಿತು. ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಮಾರುತಿ? ವಸಂತ್, ಹೌದು. ಯಾಕೆಂದ್ರೆ ನೀಟ್ ಎಕ್ಸಾಮ್ ಅಕ್ರಮ ನಡೆದಾಗಿಂದ ಅಂದ್ರೆ ಲೀಕ್ ಆದಾಗಿಂದಲೂ ಕೂಡ ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ರು. ಪ್ರಮುಖವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಜಂಜೀರ್ ಪಡೆಯೇ ಉಟ್ಕೊಂಡಿತ್ತು. ಈ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಅಂದ್ರೆ ದೆಹಲಿಯಲ್ಲಿರುವ ಜಂತರ್ ಮಂತರ್ನಲ್ಲಿ ಕಳೆದ 24 ದಿನಗಳಿಂದಲೂ ಕೂಡ ತೀವ್ರವಾದ ಹೋರಾಟ, ಉಪವಾಸ ಮತ್ತೆ ಅದೇ ರೀತಿಯಾದ ಹೋರಾಟಗಳು ಅಂದ್ರೆ ಕೇವಲ ದೆಹಲಿಯಲ್ಲೆಲ್ಲ ದೇಶಾದ್ಯಂತ ಕೂಡ ಹಲವು ಕಡೆ ಜಂಜಿ ಏನು ಸಂಬಂಧಪಟ್ಟಂತ ಯುವಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಈ ಹೋರಾಟಗಳನ್ನ ಮಾಡ್ತಾ ಇದ್ರು. ನಮ್ಮ ಬೆಂಗಳೂರಿನಲ್ಲೂ ಕೂಡ ಫ್ರೀಡಂ ಪಾರ್ಕ್ ನಲ್ಲೂ ದೊಡ್ಡ ಮಟ್ಟದ ಹೋರಾಟವನ್ನ ಕೂಡ ಹಮ್ಮಿಕೊಂಡಿದ್ರು. ಹೀಗಾಗಿ ಆ ಕಳೆದ 24 ದಿನದಿಂದಲೂ ಕೂಡ ಹಗ್ಗ ಜಗ್ಗಾಟ ಆಗ್ತಾ ಇತ್ತು. ಪ್ರಮುಖವಾಗಿ ಅವರ ಬೇಡಿಕೆ ಇದ್ದಿದ್ದು ಶಿಕ್ಷಣ ಇಲಾಖೆಯಲ್ಲಿ ಕೆಲವೊಂದು ಬದಲಾವಣೆಗಳು ತರಬೇಕು ಮತ್ತು ಪ್ರಮುಖವಾಗಿ ಏನ್ ನೀಟ್ ಎಕ್ಸಾಮ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನೈತಿಕ ಹೊಣೆ ಹೊತ್ತು ಅಂದ್ರೆ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇದಕ್ಕೆ ಮನವೊಲಿಸುವ ಪ್ರಯತ್ನ ಕಳೆದ 2 ದಿನಗಳಿಂದಲೂ ಕೂಡ ಕೇಂದ್ರ ಸರ್ಕಾರದಿಂದಲೂ ನಡೀತಿತ್ತು. ಕಳೆದ 3 ದಿನದ ಹಿಂದೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿಯು ಕೂಡ ಏನು ಮೋದಿ ಅವರ ನಿವಾಸದ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಜಂತರ್ ಮಂತರ್ನಲ್ಲಿ ಲಾಠಿ ಚಾರ್ಜ್ ಕೂಡ ವಿದ್ಯಾರ್ಥಿಗಳ ಮೇಲೆ ಆಯಿತು. ಇವೆಲ್ಲವೂ ಕೂಡ ತೀವ್ರ ಸ್ವರೂಪವನ್ನ ಈ ಪ್ರತಿಭಟನೆ ಪಡ್ಕೊಂಡಿತ್ತು. ಪ್ರಮುಖವಾಗಿ ಸಚಿವರ ರಾಜೀನಾಮೆ ಮತ್ತು ಅದೇ ರೀತಿ ಶಿಕ್ಷಣ ಇಲಾಖೆಯಲ್ಲಿ ಬದಲಾವಣೆ ಸೇರಿದಂತೆ ಸಾಕಷ್ಟು ಬೇಡಿಕೆಯನ್ನ ಇಟ್ಟು ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಮೋದಿ ಅವರು ಕಳೆದ 2 ದಿನಗಳಿಂದಲೂ ಕೂಡ ವಿಡಿಯೋ ಅನ್ನ ಕೂಡ ಬಿಡುಗಡೆ ಮಾಡಿದ್ರು. ಅಂದ್ರೆ ಎಲ್ಲವೂ ಕೂಡ ಕ್ರಮ ಕೈಗೊಳ್ಳುತ್ತವೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಬಿಐ ತನಿಖೆ ಕೂಡ ಆಗ್ತಿದೆ, ಅಧಿಕಾರಿಗಳನ್ನು ಕೂಡ ಬಂಧನ ಮಾಡಲಾಗಿದೆ, ಎಲ್ಲವೂ ಕೂಡ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿದ್ರು ಕೂಡ ಅವರೆಲ್ಲ ಒಂದ್ ಕಡೆ ಕಾಂಗ್ರೆಸ್ ಪಾರ್ಟಿ ಅವರು ಕೂಡ ಅಂದ್ರೆ ಈ ವಿದ್ಯಾರ್ಥಿಗಳು ಕೂಡ ಎಲ್ಲ ಒಂದ್ ಕಡೆ ತಮ್ಮ ಪಟ್ಟನ್ನ ಬಿಟ್ಟಿರಲಿಲ್ಲ. ನಮಗೆ ಮೇಯ್ನ್ ಆಗಿ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡ್ಲೇಬೇಕು ಅಂತ ಕೂಡ ಒತ್ತಾಯವನ್ನ ಮಾಡಿದ್ರು. ಇವತ್ತು ಕೂಡ ನಿನ್ನೆ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಸದಸ್ಯರ ಜೊತೆ ಕೂಡ ಕೇಂದ್ರ ಸಚಿವರು ಅಂದ್ರೆ ಮನವೊಲಿಸುವ ಪ್ರಯತ್ನ ಮಾಡಿದ್ರು, ಅವ್ರ ಜೊತೆ ಮೀಟಿಂಗ್ ಅನ್ನ ಮಾಡಿದ್ರು ಕೂಡ ಆಗಲೂ ಕೂಡ ಅವರು ತಮ್ಮ ಬೇಡಿಕೆಯಿಂದ ಹಿಂದೆ ಸರಿದಿಲ್ಲ. ನಮಗೆ ಮೊದಲಿಗೆ ಪ್ರಮುಖವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಲೇಬೇಕು ಪಟ್ಟನ್ನ ಹಿಡಿದಿದ್ರು. ಹೀಗಾಗಿ ಇವತ್ತು ತಮ್ಮ ಅಂದ್ರೆ ಏನು ಕಾಕ್ರೋಚ್ ಪಾರ್ಟಿ ಅವರ ಜೊತೆ ಮೀಟಿಂಗ್ ಆದ ನಂತರ ಕೇಂದ್ರ ಸಚಿವ ಸಂಪುಟವನ್ನ ಕರೆದಿದ್ದಂತಹ ಮೋದಿ ಅವರು ಅಲ್ಲಿ ಈ ವಿಚಾರ ಬಗ್ಗೆ ಚರ್ಚೆ ಮಾಡಿರುವ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಇವತ್ತು ತಮ್ಮ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಧರ್ಮೇಂದ್ರ ಪ್ರಧಾನ್ ಕೊಟ್ಟಿರುವಂತದ್ದು ವಸಂತ. ಜೊತೆಗೆ ಸತತ ಸುಮಾರು 25ರಿಂದ 26 ದಿನಗಳ ಹೋರಾಟ. ಈ ಹೋರಾಟದ ನಡುವೆ ನೀವು ಶಿಕ್ಷಣದಲ್ಲಿ ನಾವು ವ್ಯವಸ್ಥೆ ಪಾರದರ್ಶಕವಾಗಿ ತರ್ತೀವಿ, ಮುಂದಿನ ದಿನಗಳಲ್ಲಿ ಪರಿಹಾರ ಕೊಡ್ತೀವಿ ಮೃತಪಟ್ಟ ಕುಟುಂಬಗಳಿಗೆ, ಹೀಗೆಲ್ಲ ಭರವಸೆ ಕೊಡ್ತಾ ಇತ್ತು. ಆದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಅನ್ನುವಂಥದ್ದು ಇನ್ನೂ ಕಗ್ಗಂಟಾಗೇ ಇತ್ತು. ಆದರೆ ದಿಢೀರಂತ ಕೇಂದ್ರ ಸರ್ಕಾರ ಈ ನಿರ್ಧಾರ ತೆಗೆದುಕೊಳ್ಳುತ್ತೆ, ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂದರೆ ಅಂಥ ಬೆಳವಣಿಗೆ ಕೇಂದ್ರ ಬಿಜೆಪಿಯಲ್ಲಿ ಏನಾಯಿತು ಅಂತ?
ವಸಂತ್, ಇದು ಸಾಕಷ್ಟು ಮುಜುಗರನ್ನ ಕೇಂದ್ರ ಸರ್ಕಾರಕ್ಕೆ ತರ್ತಾರಂತ. ಯಾಕೆಂದ್ರೆ ಕೇವಲ ದೆಹಲಿಯಲ್ಲಿ ಮಾತ್ರ ಇದು ದೊಡ್ಡ ಮಟ್ಟದ ಹೋರಾಟ ಆಗ್ತಿಲ್ಲ, ಇಡೀ ದೇಶಾದ್ಯಂತ ಕೂಡ ಈ ಹೋರಾಟದ ಪ್ರಸಾರ ಆಗ್ತಾರೆ ಅಂತ ಪ್ರಮುಖವಾಗಿ ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರು ಎಲ್ಲಾ ಕಡೆ ಅಂದ್ರೆ ಬೆಂಗಳೂರಾದ್ಯಂತ ಎಲ್ಲಾ ರಾಜ್ಯಗಳು ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು. ಇದು ಕೇಂದ್ರ ಸರ್ಕಾರಕ್ಕೂ ಸಾಕಷ್ಟು ಮುಜುಗರನ್ನ ತಂದುಕೊಡ್ತಿತ್ತು. ಅದೇ ರೀತಿ ಇದಕ್ಕೆ ವಿಪಕ್ಷಗಳು ಅಂದ್ರೆ ಕಾಂಗ್ರೆಸ್ ಆಗಿರ್ಬೋದು ಮತ್ತು ಬಿಜೆಪಿಯ ಹೊರತುಪಡಿಸಿ ಎಲ್ಲಾ ವಿಪಕ್ಷಗಳು ಕೂಡ ಒಂದ್ ಕಡೆ ಈ ಜಂಜಿ ಹೋರಾಟಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು. ಮೋದಿ ಮನೆ ಮುಂದೆ ಯಾವಾಗ ಪ್ರತಿಭಟನೆ ಮಾಡಿದ್ರು ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು. ಮತ್ತೆ ಇದೇ ಅಲ್ಲದೆ ಸಾರ್ವಜನಿಕ ವಲಯದಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಸ್ತ ಆಗ್ತದೆ. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ನಾವು ಅಕ್ರಮ ಮಾಡಿದವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಬಿಜೆಪಿ ಹೇಳ್ತಿದ್ರೆ ಹೊರತು ಈಗ ತಮ್ಮ ಮೇಲೆ ನೀಟ್ ಎಕ್ಸಾಮ್ ಅಲ್ಲಿ ಆದಂತಹ ಹಗರಣ ಬಗ್ಗೆ ಅಥವಾ ಏನು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು ಅದರ ಬಗ್ಗೆ ಯಾವುದೇ ರೀತಿ ಕ್ರಮ ಆಗ್ತಿಲ್ಲ, ಸರ್ಕಾರ ಸಚಿವರ ತಲೆದಂಡ ಆಗ್ಬೇಕು ಅಂತ ಕೂಡ ಸಾಕಷ್ಟು ಕಡೆ ಒತ್ತಡಗಳು ಕೇಳಿ ಬರ್ತಿದ್ವು. ವಿಪಕ್ಷಗಳು ಕೂಡ ಆಗ್ರಹ ಮಾಡ್ತಾ ಇದ್ವು. ಹೀಗಾಗಿ ಮೊದಲ ಬಾರಿಗೆ ಅಂದ್ರೆ 12 ವರ್ಷದಲ್ಲಿ ಮೊದಲ ಬಾರಿಗೆ ಅನ್ಸುತ್ತೆ ತಮ್ಮ ಮೇಲೆ ಅಂದ್ರೆ ತಮ್ಮ ಸರ್ಕಾರದ ಮೇಲೆ ಬಂದಿರುವಂತಹ ಒಂದು ರೀತಿ ನೀಟ್ ಅಕ್ರಮದ ವಿಚಾರವಾಗಿರ್ಬೋದು ಮತ್ತೆ ಈ ಪ್ರಶ್ನೆ ಸರಿಕೆ ಆಧಾರದ ಮೇಲೆ ಒಬ್ಬ ಸಚಿವರು ಕೇಂದ್ರದಲ್ಲಿ ರಾಜೀನಾಮೆ ಕೊಟ್ಟಿರುವಂತದ್ದು ಇದು ಮೊದಲೇ ಬಾರಿಗೆ ಅನ್ಸುತ್ತೆ. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ 12 ವರ್ಷದಲ್ಲೂ ಕೂಡ ಈ ರೀತಿಯಾದ ಬೆಳವಣಿಗೆ ಬಿಜೆಪಿಯಲ್ಲಿ ಆಗಿರಲಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ನಿನ್ನೆವರೆಗೂ ಕೂಡ ನಾನು ಯಾವುದೇ ಕಾರಣಕ್ಕೂ ನೈತಿಕ ಹೊಣೆಯತ್ತಾಗಿರ್ಬೋದು ಮತ್ತು ನಾನು ಏನಾದ್ರೂ ರಾಜೀನಾಮೆ ಕೊಟ್ರೆ ಸರಿ ಇರಲ್ಲ ಅನ್ನೋ ಒಂದು ಅರ್ಥದಲ್ಲಿ ಕೂಡ ಅವ್ರ ಹೇಳಿಕೆಯನ್ನ ಕೊಡ್ತಿದ್ರು. ಬಟ್ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ನಂತರ ಇವೆಲ್ಲವೂ ಕೂಡ ತೀರ್ಮಾನ ಆಗಿರುವ ಸಾಧ್ಯತೆ ಇರುವಂತದ್ದು. ಒಟ್ಟಿನಲ್ಲಿ ಜಂಜಿ ಹೋರಾಟಕ್ಕಾಗಿರ್ಬೋದು ಮತ್ತು ವಿಪಕ್ಷಗಳ ಆರೋಪಕ್ಕೆ ಮಣಿದು ಇವತ್ತು ರಾಜೀನಾಮೆಯನ್ನ ಧರ್ಮೇಂದ್ರ ಪ್ರಧಾನ್ ಕೊಟ್ಟಿರುವಂತದ್ದು. ವಸಂತ, ಮಾರುತಿ, ಕೇಂದ್ರ ಸರ್ಕಾರ ಕೊನೆಗೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯುವ ಮೂಲಕ ಸಿಜೆಪಿ ಪ್ರತಿಭಟನೆಗೆ ಮಣಿದಿರುವಂಥದ್ದು ಒಂದು. ಆದರೆ ಕೇಂದ್ರ ಸರ್ಕಾರಕ್ಕೆ ತಮ್ಮ ಸಂಪುಟದ ಓರ್ವ ಸಹೋದ್ಯೋಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರುತ್ತೆ ಅಂತಂದ್ರೆ ಇದು ಕೇಂದ್ರದ ಅತಿದೊಡ್ಡ ಹಿನ್ನಡೆ ಕೇಂದ್ರಕ್ಕೆ ಮತ್ತು ಅತಿದೊಡ್ಡ ಮುಖಭಂಗ ಅಲ್ವೇ ಕೇಂದ್ರ ಸರ್ಕಾರಕ್ಕೆ ಅಂತ? ವಸಂತ್, ಹೌದು. ಯಾಕೆಂದ್ರೆ ಕೇವಲ ಕೇಂದ್ರಕ್ಕೆ ಅಂತಲ್ಲ, ಬಿಜೆಪಿ ಪಕ್ಷಕ್ಕೆ ಅತಿ ದೊಡ್ಡ ಒಂದ್ ರೀತಿಯ ಮುಜುಗರವನ್ನ ಈ ಪ್ರಕರಣ ತಂದುಕೊಟ್ಟಿತ್ತು. ಪ್ರಮುಖವಾಗಿ ಯಾವಾಗ ಯುವಕರು ಎಚ್ಚೆತ್ತುಕೊಂಡು ಹೆಚ್ಚೆಚ್ಚು ಜನಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅದೇ ರೀತಿ ಅದಕ್ಕೆ ಹಲವು ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು, ಒಂದಷ್ಟು ಸಿನಿಮಾ ನಟರು ಕೂಡ ಈ ಜಂಜಿ ಹೋರಾಟಕ್ಕೆ ಅಥವಾ ಜನತಾ ಪಾರ್ಟಿ ಹೋರಾಟಕ್ಕೆ ಮತ್ತೆ ಈ ಪರೀಕ್ಷೆ ವಿರುದ್ಧ ಸಂಬಂಧಪಟ್ಟಂತೆ ಏನು ಹೋರಾಟ ನಡೀತಿತ್ತು, ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಸಾಕಷ್ಟು ಸಾಮಾಜಿಕ ಜಾಲತಾಣಗಳು ಕೂಡ ಅತಿ ಹೆಚ್ಚಿನ ಸಪೋರ್ಟ್ ಅನ್ನ ಸಿಕ್ತಿತ್ತು. ಇದರಿಂದಾಗಿ ಸಾಕಷ್ಟು ಮುಜುಗರವನ್ನ ಏನು ಬಿಜೆಪಿ ಪಾರ್ಟಿ ಎದುರಿಸಬೇಕಾಯಿತು. ಪ್ರಮುಖವಾಗಿ ವಿದೇಶದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ನಡೆದು ಇದರಿಂದಾಗಿ ಎಚ್ಚೆತ್ತುಕೊಂಡಂತಹ ಬಿಜೆಪಿ ಪಕ್ಷ ಮುಂದಿನ ದಿನಗಳ ಮತ್ತಷ್ಟು ಹೋರಾಟಕ್ಕೆ ಎಡೆ ಮಾಡ್ಕೊಳ್ಬಾರ್ದು ಮತ್ತು ಸದನದಲ್ಲೂ ಕೂಡ ಇಲ್ಲಿವರೆಗೂ ಕೂಡ ಸದನ ನಡೆಯೋದಕ್ಕೆ ಅವಕಾಶಗಳೇ ಸಿಕ್ಕಿಲ್ಲ. ಯಾಕೆಂದ್ರೆ ಪ್ರಮುಖವಾಗಿ ವಿಪಕ್ಷಗಳು ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡ್ಲೇಬೇಕನ್ನ ಪಟ್ಟಣ ಹಿಡಿದಿದ್ವು. ಹೀಗಾಗಿ ಇವೆಲ್ಲವುದರಿಂದಲೂ ಕೂಡ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏಕಾಏಕಿ ಇವತ್ತು ರಾಜೀನಾಮೆಯನ್ನ ಧರ್ಮೇಂದ್ರ ಪ್ರಧಾನ್ ಕೊಟ್ಟಿರುವಂತದ್ದು. ವಸಂತ, ಜೊತೆಗೆ ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ ಹಾಗಾದ್ರೆ ನಡೀತಾ ಇದ್ದಂತ ಸಿಜೆಪಿಯ ಪ್ರತಿಭಟನೆ ಈಗ ವಾಪಸ್ ಪಡ್ಕೊಳ್ಳಲಾಗುತ್ತಾ ಹೇಗೆ ಅಂತ? ವಸಂತ್, ಇಲ್ಲಿವರೆಗೂ ಇದ್ದಿದ್ದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಿರ್ಬೋದು ಮತ್ತೆ ಇಲ್ಲಿವರೆಗೆ ಮೊನ್ನೆ ಪ್ರತಿಭಟನೆ ಆಯಿತು, ಮೊನ್ನೆ ಲಾಠಿ ಚಾರ್ಜ್ ಎಲ್ಲ ಆಯಿತು, ಮತ್ತೆ ಏನು ಪೊಲೀಸರ ಮಧ್ಯೆ ಮತ್ತು ವಿದ್ಯಾರ್ಥಿಗಳ ನಡುವೆ ನಡೆದಂತಹ ಗಲಾಟೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲಾದಂತಹ ಕಂಪ್ಲೇಂಟ್ ಅಥವಾ FIR ಅನ್ನು ವಾಪಸ್ ಪಡಿಬೇಕು ಅಂತ ಕೂಡ ದೂರನ್ನು ಕೂಡ ವಾಪಸ್ ಪಡಿಬೇಕು ಅಂತ ಆಗ್ರಹ ಇರುವಂತದ್ದು. ಮತ್ತೆ ಏನ್ 21 ಜನ ಈ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಅವ್ರಿಗೂ ಕೂಡ ಪರಿಹಾರವನ್ನ 1 ಕೋಟಿ ರೂಪಾಯಿ ಪರಿಹಾರವನ್ನ ಕೊಡ್ಬೇಕು ಅಂತ ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಇವೆಲ್ಲವೂ ಕೂಡ ಒಂದು ವೇಳೆ ಮತ್ತೆ ಇನ್ನೊಂದ್ ಕಡೆ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಬೇಕು ಅನ್ನೋ ಒತ್ತಡ ಕೂಡ ಈಗಾಗಿ ಕೇಳಿ ಬರ್ತಿರೋದ್ರಿಂದ ಇವೆಲ್ಲವೂ ಕೂಡ ಸಜಾವಾಗಿ ಆಗಿದ್ದೇ ಆದಲ್ಲಿ ಪ್ರತಿಭಟನೆಯನ್ನ ವಾಪಸ್ ಪಡೆಯುವ ಸಾಧ್ಯತೆ ಇರುವಂತದ್ದು. ವಸಂತ, ಜೊತೆಗೆ ಮಾರುತಿ, ನಾವು ಗಮನಿಸಬಹುದು ಸಿಜೆಪಿಯ ಪ್ರತಿಭಟನೆಯ ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಬೇಕು ಮತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಅದರ ಜೊತೆಗೆ ಪರಿಹಾರ ನೀಡಬೇಕು ಅನ್ನುವಂಥ ವಿಚಾರ. ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ದೇಶ ವಿರೋಧಿ ಶಕ್ತಿಗಳು ಇದರ ನಡುವೆ ಸೇರ್ಕೊಂಡಿವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಅದರ ಜೊತೆಗೆ ಮೂಲ ಉದ್ದೇಶವೇ ಇಲ್ಲಿ ಬೇರೆ ರೀತಿ ಡೈವರ್ಟ್ ಆಗ್ತಾ ಇದೆಯೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ವಿಪಕ್ಷಗಳು ಎಂಟ್ರಿ ಕೊಟ್ಟವು. ಬಹುಶಃ ವಿಪಕ್ಷಗಳು ಕೂಡ ತಮ್ಮ ರಾಜಕೀಯ ಲಾಭವನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇವೆ ಅನ್ನುವಂಥ ಆರೋಪ ಕೇಳಿಬಂತು. ಬಹುಶಃ ಈ ಪ್ರತಿಭಟನೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ ಈಗ ತಣ್ಣಗಾಗುತ್ತೆ ಅನ್ನೋದಾದರೆ ವಿಪಕ್ಷಗಳಿಗೆ ಇಷ್ಟು ಬೇಗ ಮುಗಿದೋಗ್ಬಿಡ್ತಲ್ಲ ಅನ್ನುವಂಥ ನಿರಾಸೆ ಕಾಡಬಹುದೇನೋ ಮುಂದಿನ ದಿನಗಳಲ್ಲಿ ಅಂತ ಅನ್ಸುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಪ್ರಜ್ಞಾವಂತ ನಾಗರಿಕರಿಂದ. ವಸಂತ್, ಹೌದು. ಯಾಕೆಂದ್ರೆ ಪ್ರತಿಭಟನೆ ಅನ್ನೋದು ಇದ್ದಿದ್ದು ಸರ್ಕಾರದ ಮಧ್ಯೆ ಮತ್ತೆ ವಿದ್ಯಾರ್ಥಿಗಳ ಮಧ್ಯೆ. ಪ್ರಮುಖವಾಗಿ ವಿದ್ಯಾರ್ಥಿಗಳ ಬೇಡಿಕೆ ಆಗಿದ್ದಿದ್ದೆ
ಶಿಕ್ಷಣ ಇಲಾಖೆಯಲ್ಲಿ ಮಾದರಿಯನ್ನ ತರಬೇಕು, ಮತ್ತೆ ಅದೇ ರೀತಿಯಾದಂತೆ ನಿಧನ ಹೊಂದಿದವರಿಗೆ ಒಂದು ಪರಿಹಾರವನ್ನ ಘೋಷಣೆ ಮಾಡಬೇಕು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ರು. ಕಳೆದ 20 ದಿನಗಳಿಂದ ಮಾಡ್ತಾ ಇದ್ದಂತ ಪ್ರತಿಭಟನೆ ವೇಳೆ ಕಾಂಗ್ರೆಸ್ ಇತ್ತೀಚೆಗಷ್ಟೇ ಕಾಂಗ್ರೆಸ್ ನಾಯಕರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿ, ಅಂದ್ರೆ ವಿಪಕ್ಷಗಳು ಕೂಡ ಸಪೋರ್ಟ್ ಮಾಡಿದ್ವು, ಅವರ ಬೆನ್ನೆಲುಬಾಗಿ ನಿಂತಿದ್ದು. ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ಬಳಸಿಕೊಳ್ಳುವ ಪ್ರಯತ್ನ ವಿಪಕ್ಷಗಳು ಕೂಡ ಮಾಡಿರಬಹುದು. ಅಂದ್ರೆ ಪ್ರಮುಖವಾಗಿ ದೇಶಾದ್ಯಂತ ಗಮನ ಸೆಳೆಯುವ ಸುದ್ದಿ ಆಗಿರೋದ್ರಿಂದ ಇದು ರಾಜಕೀಯವಾಗಿ ಬಳಸಿಕೊಳ್ಳುವ ಪ್ರಯತ್ನ ಕೂಡ ಆಗಿರಬಹುದು. ಅದರ ಆರೋಪ ಕೂಡ ಬಿಜೆಪಿ ನಾಯಕರು ಮತ್ತು ಬಿಜೆಪಿಗೆ ಸಪೋರ್ಟ್ ಇರುವಂತಹ NDA ಮೈತ್ರಿಕೂಟ ನಾಯಕರು ಕೂಡ ಆರೋಪ ಮಾಡಿದ್ರು. ಇನ್ನೊಂದ್ ಕಡೆ ವಿದೇಶದಿಂದ ಹಣ ಸಂದಾಯ ಆಗ್ತಿದೆ, ಮತ್ತೆ ದೇಶ ವಿರೋಧಿ ಚಟುವಟಿಕೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಅದರಲ್ಲಿ ಭಾಗಿಯಾಗ್ತಿದ್ದಾರೆ ಎಂಬ ಆರೋಪಗಳು ಕೂಡ ಕೆಲವೊಂದ್ ಕಡೆ ಬಂದಿತ್ತು. ಬಟ್ ಈ ಸದ್ಯಕ್ಕೆ ಎಲ್ಲವೂ ಕೂಡ ಸಜಾವಾಗಿ ಆಗಿರೋದು. ಪ್ರಮುಖವಾಗಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಟ್ಟಿರೋದ್ರಿಂದ ಪ್ರತಿಭಟನೆ ಹಿಂಪಡೆಯುವ ಸಾಧ್ಯತೆ ಇರುವಂತದ್ದು. ಇಲ್ಲಿವರೆಗೂ ಕೂಡ ರಾಜಕೀಯವಾಗಿ ಬಳಸ್ಕೊಳ್ಳುವ ಪ್ರಯತ್ನ ಕೂಡ ಕಾಂಗ್ರೆಸ್ ಇಂದ ಆಗಿರ್ಬೋದು. ಬಟ್ ಆ ಕಾಂಗ್ರೆಸ್ ನಾಯಕರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದು, ನಾವ್ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ಪರ ಇದ್ದೇವೆ ಹೊರತು ನಾವು ರಾಜಕೀಯವಾಗಿ ಬಳಸ್ಕೊಳ್ಳುವ ಪ್ರಯತ್ನ ಮಾಡ್ತಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲಾ ನಾಯಕರು ಕೂಡ ಮೊದಲಿಂದಲೂ ಕೂಡ ಇದನ್ನ ಹೇಳಿಕೆಯನ್ನ ನೀಡಿರುವಂತದ್ದು. ಬಟ್ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಆಗುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು. ವಸಂತ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಕಾಕ್ರೋಚ್ಗಳ ಪ್ರತಿಭಟನೆಗೆ ಶಿಕ್ಷಣ ಸಚಿವರ ತಲೆದಂಡವಾಗಿದೆ. ಸತತ 1 ತಿಂಗಳಿಗೂ ಹೆಚ್ಚು ಕಾಲದಿಂದ ಜಿರಳೆ ಪಡೆ ಪ್ರತಿಭಟನೆ ನಡೆಸುತ್ತಿತ್ತು. ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ಹಾಗೂ ಕೇಂದ್ರ ಸಚಿವರ ಸಭೆಗೂ ಮುನ್ನವೇ ಈ ತಲೆದಂಡವಾಗಿದೆ. ಇವತ್ತು ಸಿಜೆಪಿ ಹಾಗೂ ಕೇಂದ್ರ ಮಂತ್ರಿ ನಡ್ಡಾ 3ನೇ ಸುತ್ತಿನ ಸಭೆ ನಡೆಸಲಿಕ್ಕೆ ಮುಂದಾಗಿದ್ರು. ಆದರೆ ಸಿಜೆಪಿ ಹಾಗೂ ಕೇಂದ್ರ ಸಚಿವರ ನಡುವಿನ 3ನೇ ಸುತ್ತಿನ ಸಭೆಗೂ ಮುನ್ನವೇ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನ್ ರಾಜೀನಾಮೆ ನೀಡಿದರೆ ಮಾತ್ರ ಚರ್ಚೆ ಅಂತ ಸಿಜೆಪಿ ಪಟ್ಟು ಹಿಡಿದಿತ್ತು. ಹಾಗಾಗಿ ಕಾಕ್ರೋಚ್ ಹಾವಳಿಗೆ ಮೋದಿ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಸಿಜೆಪಿಗಳ 3 ಬೇಡಿಕೆಗಳಿಗೆ ಕೇಂದ್ರ ಮಣಿದಂತಾಗಿದೆ. ಪ್ರಧಾನ್ ರಾಜೀನಾಮೆ ನೀಡಿದರೆ ಮಾತ್ರ ಮಾತುಕತೆ ಅಂತ ಸಿಜೆಪಿ ಹೇಳ್ತಾ ಇತ್ತು. ಸಿಜೆಪಿಯ ಜೊತೆ 2 ಸುತ್ತಿನ ಮಾತುಕತೆ JP ನಡ್ಡಾ ಅವರ ಜೊತೆ ನಡೆದಂತಹ ಸಂದರ್ಭದಲ್ಲೂ ಕೂಡ ಸಿಜೆಪಿ ಹೇಳ್ತಾ ಇದ್ದಿದ್ದು, ನೀವು ಏನೇ ಮಾತುಕತೆಗೆ ಬಂದರೂ ಕೂಡ ಅಥವಾ ನಾವು ಮಾತುಕತೆ ನಡೆಸಿದ್ರು ಕೂಡ ನಮ್ಮ ಉದ್ದೇಶ, ನಮ್ಮ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅನ್ನುವಂಥದ್ದು ಮೊದಲ ಬೇಡಿಕೆ ಆಗಿರುತ್ತೆ ಅಂತ ಸಿಜೆಪಿ ಹೇಳ್ತಾ ಇತ್ತು. ಸೊ ಹಾಗಾಗಿ ಇದರಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡೋವರೆಗೂ ಕೂಡ ನಾವು ನಮ್ಮ ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ ಅಂತ ತಮ್ಮ ಪ್ರತಿಭಟನೆಯ ತೀವ್ರತೆಯನ್ನು ಈ ವೇಳೆ ತೋರಿಸ್ತಾ ಇದ್ದಿದ್ದು ಸಿಜೆಪಿ. ಕಾಕ್ರೋಚ್ ಜನತಾ ಪಾರ್ಟಿ ಕೊನೆಗೂ ಕೂಡ ಸಿಜೆಪಿಯ ಪ್ರತಿಭಟನೆ ತೀವ್ರತೆಯನ್ನು ಪಡ್ಕೊಳ್ತಿದ್ದ ಹಾಗೆಯೇ ಕೊನೆಗೂ ಕೇಂದ್ರ ಸರ್ಕಾರ ಒಂದು ಬಹುಮುಖ್ಯವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದು. ಆ ನಿರ್ಧಾರವೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ನೀಡಿದ್ದಾರೆ ಧರ್ಮೇಂದ್ರ ಪ್ರಧಾನ್. ನಿಜಕ್ಕೂ ಸಿಜೆಪಿಯ ಪ್ರತಿಭಟನೆಗೆ ಸಿಕ್ಕಂಥ ಅತಿದೊಡ್ಡ ಗೆಲುವು ಇದು. ಕೇಂದ್ರ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಕೇಂದ್ರ ಸರ್ಕಾರಕ್ಕೆ ಆದಂಥ ಅತಿದೊಡ್ಡ ಮುಖಭಂಗ ಇದು. ಶಿಕ್ಷಣ ವ್ಯವಸ್ಥೆ ಇವತ್ತು ಎಷ್ಟು ಗಬ್ಬೆದ್ದು ನಾರ್ತಾ ಇದೆ, ಅದನ್ನು ಸರಿಪಡಿಸಬೇಕಾದಂಥ ಹೊಣೆಗಾರಿಕೆ ಇವತ್ತು ಕೇಂದ್ರ ಸರ್ಕಾರದ ಮುಂದಿದೆ. ಬರೀ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರೆ ಸಾಲದು, ಇಡೀ ಶಿಕ್ಷಣ ವ್ಯವಸ್ಥೆ ಏನಿದೆ ಬದಲಾಗಬೇಕಿದೆ. ಇನ್ನು ಧರ್ಮೇಂದ್ರ ಪ್ರಧಾನ್ ಪತ್ರದಲ್ಲಿ ಏನಿದೆ, ರಾಜೀನಾಮೆ ಪತ್ರದಲ್ಲಿ, ನಾನು ನನ್ನ ರಾಜೀನಾಮೆ ನೀಡ್ತಿದ್ದೇನೆ. ವಿದ್ಯಾರ್ಥಿಗಳ ಭವಿಷ್ಯವು ಕಾನೂನು ತೊಡಕುಗಳಲ್ಲಿ ಸಿಲುಕಬಾರದು. ನಮ್ಮ ಮಕ್ಕಳು ತಮ್ಮ ಸಮಯವನ್ನು ಓದಿನಲ್ಲೇ ಕಳೆಯಬೇಕು. ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳುವತ್ತ ಗಮನ ಹರಿಸಬೇಕು. ರಾಜೀನಾಮೆಯನ್ನ ಪ್ರಧಾನಮಂತ್ರಿಯವರಿಗೆ ರವಾನಿಸಿದ್ದೇನೆ. 4 ದಶಕಗಳಿಂದ ಶಿಕ್ಷಣ ಸುಧಾರಣೆಗಾಗಿ ಶ್ರಮಿಸಿದ್ದೇನೆ. ಪ್ರಧಾನಿ ಮೋದಿಗೆ ಹೀಗೆ ಪ್ರಧಾನವರು ಸುದೀರ್ಘವಾದ ಪತ್ರವನ್ನು ಬರೆದಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ನನ್ನ ನಿರ್ಧಾರವನ್ನು ನಾನು ತೆಗೆದುಕೊಂಡಿದ್ದೇನೆ ಅಂದಿದ್ದಾರೆ. ಕಾಂಗ್ರೆಸ್ ಮುಖಂಡರಾದ ನಟರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಪ್ರಸ್ತುತ ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆಗೆ ಸಿಜೆಪಿ ಹಾಗೂ ವಿಪಕ್ಷವಾಗಿ ಕಾಂಗ್ರೆಸ್ ಕೂಡ ಬಹುದೊಡ್ಡ ರೀತಿಯಲ್ಲಿ ಹೋರಾಟವನ್ನು ನಡೆಸ್ತಾ ಇತ್ತು.
ಸೊ ಅಂತೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಇದು ಒಂದು ಕಡೆ ಸಿಜೆಪಿ ಮತ್ತು ವಿಪಕ್ಷಗಳ ಹೋರಾಟಕ್ಕೆ ಸಿಕ್ಕಿದಂಥ ಒಂದು ಪ್ರತಿಫಲ ಅಂತ ಭಾವಿಸ್ತೀರಾ? ಇಲ್ಲ, ಈಗ ಅಸಮರ್ಥ ಮಂತ್ರಿ ಅನ್ನೋರು ಯಾವತ್ತೂ ಉಳಿಬಾರ್ದು, ಮುಂದುವರಿಬಾರ್ದಾಗಿತ್ತು. ಒಂದು ತಿಂಗಳಿಂದ ಅಸಮರ್ಥ ಮಂತ್ರಿಯನ್ನು ಮುಂದುವರಿಸಿದ್ದು ಮಹಾ ಅಪರಾಧ ಮೋದಿಯವರು ಅವತ್ತೇ ಅವ್ರನ್ನ ಸ್ಯಾಕ್ ಮಾಡ್ಬೇಕಾಗಿತ್ತು, ಅವ್ರನ್ನ ವಜಾ ಮಾಡ್ಬೇಕಾಗಿತ್ತು. ಅದನ್ನ ಮಾಡ್ದಲ್ಲೇ ಮೋದಿಯವರು ಅವ್ರು ಉಳಿಸ್ಕೊಂಡಿದ್ದು ಮೋದಿಯವರ ತಪ್ಪಿದೆ. ಆಮೇಲೆ ಆ ಮಕ್ಕಳು ಯಾರು ಹೋರಾಟವನ್ನ ಮಾಡ್ತಾ ಇದ್ರು, ಮಕ್ಕಳ ಮೇಲೆ ಲಾಠಿ ಚಾರ್ಜ್ಗೆ ಯಾರು ಆರ್ಡರ್ ಮಾಡಿದ್ರು, ಜಲಪಿರಂಗಿ ಹೊಡಿಲಿಕ್ಕೆ ಯಾರು ಆರ್ಡರ್ ಮಾಡಿದ್ರು, ಅಶ್ರುವಾಯಿಸಲಿಕ್ಕೆ ಯಾರು ಆರ್ಡರ್ ಮಾಡಿದ್ರು, ಅಮಿತ್ ಶಾ ಕೂಡ ರಾಜೀನಾಮೆ ಕೊಡಬೇಕು ಜವಾಬ್ದಾರಿ ಹೊತ್ಕೊಂಡು. ಮೋದಿ ದೇಶ ಜನತೆ ಮುಂದೆ ಕ್ಷಮೆ ಯಾಚಿಸಬೇಕು, ನೇರವಾಗಿ ಸ್ಪಷ್ಟ ನುಡಿಗಳಲ್ಲಿ ನನ್ನನ್ನು ಕ್ಷಮಿಸಿ, ನಾನು ಅಸಮರ್ಥ ಸರ್ಕಾರವನ್ನ ನಡೆಸುತ್ತಿದ್ದೇನೆ, ಅಸಮರ್ಥ ಮಂತ್ರಿಯನ್ನ ಕಿತ್ತಾಕದ ಬದಲು ಇಲ್ಲಿವರು ಕಾಯ್ದಿದ್ದೇನೆ, ಅವರ ತಲೆಯನ್ನು ಇಲ್ಲಿವರು ಕಾಯ್ದು ಅವ್ರನ್ನ ಕಾಪಾಡ್ಕೊಂಡು ಬಂದಿದ್ದೆ, ಅದಕ್ಕೆ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ದೇಶದ ಯುವಕರನ್ನ ವಿದ್ಯಾರ್ಥಿಗಳ ನಮ್ಮ ಮಕ್ಕಳನ್ನ ಕ್ಷಮೆ ಯಾಚಿಸಬೇಕು. ಈ ಕೆಲಸ ಆಗ್ಲೇಬೇಕಿದೆ. ಆಮೇಲೆ ಇದು ಇಷ್ಟಕ್ಕೆ ನಿಲ್ಲದಿಲ್ಲ. ಯಾಕಂದ್ರೆ ಮೋದಿಯವರೇ ಯಾವಾಗ್ಲೂ ಹೇಳ್ತಾ ಇದ್ರೇನೋ ಲೀಕ್ ದಂಧೆ, ಪೇಪರ್ಸ್ ಲೀಕ್ ದಂಧೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಅವಾಗ ಅವರು ವಿರೋಧ ಪಕ್ಷದಲ್ಲಿ ಇದ್ದಾಗ. ಈಗ ಯಾರು ಲೀಕ್ ದಂಧೆ ಮಾಡಿದಂತವ್ರು ಯಾರು? 152 ಲೀಕ್ ಆಗಿದೆ, ಪೇಪರ್ ಲೀಕ್ಸ್ ಆಗಿದೆ ಕಳೆದ 10 ವರ್ಷಗಳಲ್ಲಿ. ಆದ್ರೆ ಎಷ್ಟು ತನಿಖೆಗಳಾಗಿದೆ, ಎಷ್ಟು ಜನಗಳಿಗೆ ಶಿಕ್ಷೆ ಆಗಿದೆ ಅನ್ನೋದು ಇಲ್ಲಿವರೆಗೂ ಒಂದೇ ಒಂದು ಅಂಕಿಅಂಶ ಇಲ್ಲ ಕೇಂದ್ರ ಸರ್ಕಾರದಲ್ಲಿ. ಸೊ ಹಂಗಿರ್ಬೇಕಾದ್ರೆ ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ಮಕ್ಕಳಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ತಾನೆ ಇದೆ. ಯಾವ ರೀತಿ ರೈತರನ್ನ ಕಾಡಿದ್ರು, ರೈತರ ಸುತ್ತಲೂ ಕಂದಕ ತೋಡಿ, ತಂತಿ ಬೇಲಿ ಹಾಕಿ, ಲಾಠಿ ಚಾರ್ಜ್ ಮಾಡಿ, ಅಶ್ರುವಾಯು ಸಿಡಿಸಿ ಪ್ರಾಣಿಗಳ ತರ ಟ್ರೀಟ್ ಮಾಡೋದು, ಅದೇ ರೀತಿ ನಮ್ಮ ಮನೆಯ ಮಕ್ಕಳನ್ನ ಇವತ್ತು ಪ್ರಾಣಿಗಳ ತರ ಟ್ರೀಟ್ ಮಾಡಿದ್ದಾರೆ. ಸುಮಾರು 21 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ, ಅವ್ರಿಗೆ ಯಾವ ರೀತಿಯ ಸಾಂತ್ವನ ಹೇಳಿದ್ದಾರೆ, ಯಾವ ರೀತಿಯ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ಸುಮಾರು 2,79,000 ವಿದ್ಯಾರ್ಥಿಗಳು ನೀಟ್ ಮರುಪರೀಕ್ಷೆಯನ್ನು ಬರೆದಿಲ್ಲ, ಅವರು ಖಿನ್ನತೆಗೆ ಹೋಗಿದ್ದಾರೆ. ಆ 2,79,000 ವಿದ್ಯಾರ್ಥಿಗಳ ಮರುಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಕಾಂಪನ್ಸೇಷನ್ ಇವ್ರು ಕೊಡ್ತಾರೆ? ಯಾವ ರೀತಿಯ ಹೊಣೆಗಾರಿಕೆಯನ್ನು ಕೇಂದ್ರ ಸರ್ಕಾರ ತಗೊಂತದೆ ಅದು ಹೇಳ್ಬೇಕಲ್ಲ. ಇಲ್ಲಿವರೆಗೂ ಅಸಮರ್ಥ ಮಂತ್ರಿಯನ್ನ ರಾಜೀನಾಮೆ ತಗೊಳ್ಳೋದು ಒಂದು ವಿಷಯ, ಇನ್ನೊಂದು ಈ ಎಲ್ಲಾ ಪ್ರಕ್ರಿಯೆಗಳಿಗೆ, ಇಲ್ಲಿ ಆಗಿರ್ತಕ್ಕಂಥ ಲೋಪಗಳಿಗೆ ಯಾವ ರೀತಿಯ ಉತ್ತರವನ್ನ ಮೋದಿ ಕೊಡ್ತಾರೆ ಅಂತ ಕೂಡ ಇವತ್ತು ನಾವು ಸದನದೊಳಗೇನೆ ಸದನದ ಹೊರಗಡೆ ಹೋರಾಟವನ್ನ ಮಾಡ್ತೀವಿ. ಈಗ ನಟರಾಜ್ ಅವರೇ, ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಲೇಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಸಿಜೆಪಿ ಹೇಳ್ತಾ ಇತ್ತು. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಸಿಜೆಪಿ ತನ್ನ ಹೋರಾಟದಿಂದ ಹಿಂದೆ ಸರಿದ್ರು ಕೂಡ, ಅಥವಾ ಆ ಹೋರಾಟ ತಣ್ಣಗಾದ್ರೂ ಕೂಡ, ಕಾಂಗ್ರೆಸ್ ಮಾತ್ರ ತನ್ನ ಬಿಗಿಪಟ್ಟು ಅಥವಾ ತನ್ನ ಹೋರಾಟವನ್ನ ನಿಲ್ಲಿಸೋದಿಲ್ವಾ? ಹಾಗಾದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ನೋಡಿ, ಇದು ದೇಶದ ಭವಿಷ್ಯ, ದೇಶದ ಯುವ ಜನತೆಯ ಭವಿಷ್ಯ, ವಿದ್ಯಾರ್ಥಿಗಳ ಭವಿಷ್ಯ. ಅದ್ರ ಜೊತೆ ಚೆಲ್ಲಾಟ ಆಡಿ ನೀವು 1 ತಿಂಗಳ ಕಾಲ ಯಾಕೆ ಮೌನವಾಗಿದ್ರಿ? 21 ಮಕ್ಕಳ ಆತ್ಮಹತ್ಯೆ ಆದ್ರೂ ನೀವು ಯಾಕೆ ಮೌನವಾಗಿದ್ರಿ? 2,79,000 ವಿದ್ಯಾರ್ಥಿಗಳು ಮರುಪರೀಕ್ಷೆ ಬರಲಿಲ್ಲ, ಯಾಕೆ ಮೌನವಾಗಿದ್ದೀರಾ? ಅವ್ರಿಗೆ ಕೊಡ್ತಕ್ಕಂತಹ ಉತ್ತರ ಏನು? ಮೋದಿಯವರ ವೈಫಲ್ಯವನ್ನ ಯಾಕೆ ಮುಚ್ಚಾಕ್ಲಿಕ್ಕೆ ಇಷ್ಟು ದಿನ ಕಾಯ್ದ್ರಿ? ಸೊ ಮೋದಿಯವರು ದೇಶದ ಮುಂದೆ ಕ್ಷಮೆ ಯಾಚಿಸಬೇಕು, ಪಾರ್ಲಿಮೆಂಟ್ ಮುಖಾಂತರ ಮಾಡ್ಲಿ ಅಥವಾ ಬಹಿರಂಗ ಆಚೆ ಮಾಧ್ಯಮ ಮುಖಾಂತರ ಮಾಡ್ಲಿ, ಚಿಂತೆ ಇಲ್ಲ, ದೇಶದ ಜನತೆಯ ಕ್ಷಮೆ ಯಾಚಿಸಬೇಕು. ಸೊ ಇದೆಲ್ಲ ಬೇಡಿಕೆಗಳು ಇದ್ದೇ ಇದೆ, ಇದೆಲ್ಲ ಹೋರಾಟ ಇದ್ದೇ ಇದೆ. ಯಾಕಂದ್ರೆ ಈ ವ್ಯವಸ್ಥೆಯನ್ನು ಸರಿ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರ ಈ ನೀಟ್ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡ್ಲಿ ಬಿಡಿ, ಎಲ್ಲರಿಗೂ ಅವರವ್ರ ರಾಜ್ಯಗಳಿಗೆ ಏನು ಶಿಕ್ಷಣದ ಇದಿದೆ, ಮಾಹಿತಿ ಇದೆ, ಶಿಕ್ಷಣವನ್ನು ಅವ್ರು ನಡ್ಸ್ಕೊಂತ, ರಾಜ್ಯಗಳು ನಡ್ಸ್ಕೊಂತವೆ. ಕೇಂದ್ರ ಸರ್ಕಾರದ ಅಗತ್ಯ ಇಲ್ಲ ಅದಕ್ಕೆ. ಅವರು ಬರೀ ಎಕ್ಸ್ಟರ್ನಲ್ ನೋಡ್ಕೊಳ್ಳಿ, ಇಂಟರ್ನಲ್ ನೋಡ್ಕೊಳ್ಳಿ. ಈಗ ರಾಜ್ಯ ಸರ್ಕಾರಗಳು ನಡೆಸ್ತೀವಿ, ಶಿಕ್ಷಣ ವ್ಯವಸ್ಥೆ ರಾಜ್ಯ ಸರ್ಕಾರಗಳಿಗೆ ಕೊಡ್ಲಿ ಅಂತಂದ್ರೆ ಅದರಲ್ಲೂ ಒಂದಷ್ಟು ಸವಾಲುಗಳು ಇದೆಯಲ್ಲ ಸರ್? ಇದು ಖಂಡಿತ ಇದೆ, ಸವಾಲುಗಳಿದೆ. ಅದನ್ನು ರಿಫಾರ್ಮ್ ಮಾಡಬೇಕು, ಅದನ್ನು ಸರಿ ಮಾಡಬೇಕಾದಂತ ಹೊಣೆಗಾರಿಕೆ ಇದೆ, ರಾಜ್ಯ ಸರ್ಕಾರಗಳಿಗೂ ಹೊಣೆಗಾರಿಕೆ. ಇವತ್ತು ನಮ್ಮ ಸರ್ಕಾರದ ಮೇಲೂ ನಮ್ಮ ಹೊಣೆಗಾರಿಕೆ ಇದೆ. ಕೆಪಿಎಸ್ಸಿ ಏನ್ ಇಶ್ಯೂ, ಕಾನೂನಾತ್ಮಕವಾದ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಕೂಡ ಬರುತ್ತೇನೋ ಅಂತ. ಇಲ್ಲ, ಬರುತ್ತೆ, ಇಶ್ಯೂಸ್ ಬರುತ್ತೆ. ಅದನ್ನ ಸಾಲ್ವ್ ಮಾಡಬೇಕಾದ ಜಾಗ ಯಾವುದು? ಪಾರ್ಲಿಮೆಂಟ್. ಆ ಪಾರ್ಲಿಮೆಂಟ್ ಅಲ್ಲಿ ಇವ್ರು ಚರ್ಚೆ ಮಾಡಿ, ಸಂವಾದ ಮಾಡ್ಲಿ, ಒಂದು ನಿರ್ಧಾರಕ್ಕೆ ಬರಲಿ, ಶಿಕ್ಷಣವನ್ನ ರಾಜ್ಯಗಳಿಗೆ ಬಿಟ್ಕೊಡ್ಲಿ, ನೀಟ್ ಪರೀಕ್ಷೆಯನ್ನ ರದ್ದು ಮಾಡ್ಲಿ. ಅನಂತರ ಅದು ದೇಶದಲ್ಲಿ ಕಾಂಗ್ರೆಸ್ ಕೇಳ್ತಿಲ್ಲ ಗೊತ್ತಿಲ್ಲ, ನಾವು ರಾಜ್ಯದಲ್ಲಂತೂ ಕೇಳ್ತಾ ಇದೀವಿ, ದಕ್ಷಿಣ ಭಾರತದಲ್ಲಿ ಎಲ್ಲಾ ರಾಜ್ಯಗಳು ಕೇಳ್ತಾ ಇದಾವೆ, ನೀಟ್ ಪರೀಕ್ಷೆನ ರದ್ದು ಮಾಡಿ ನಮಗೆ ಸ್ವಾಯತ್ತತೆಯನ್ನ ಕೊಡಿ ಅಂತ. ಸ್ವಾಯತ್ತತೆ ಕೊಡಬೇಕಾದಂತ ಸಮಯ ಈಗ ಬಂದಿದೆ. ಎರಡನೇದು, ಕೇಂದ್ರ ಸರ್ಕಾರ ಈಗ ಲಾಸ್ಟ್ 1 ತಿಂಗಳಿಂದ ಯಾವ ರೀತಿಯ ಪ್ರಹಸನ ಮಾಡ್ತು, ಯಾವ ರೀತಿ ನಾಟಕ ಮಾಡ್ತು, ಅದ್ರಿಗೆ ದೇಶದ ಕ್ಷಮೆ ಯಾಚಿಸಬೇಕಾಗಿದೆ ಮೋದಿ ಅವರು. ಅದನ್ನು ಕೂಡ ನಾವು ಇನ್ನು ಡಿಮ್ಯಾಂಡ್ ಮಾಡ್ತಾ ಇದೀವಿ. ಈಗ ನಟರಾಜ್ ಅವರೇ, ಈಗ ಸಿಜೆಪಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಬೇಕು ಅನ್ನುವಂಥ ಒಂದು ಕಾರಣಕ್ಕೆ, ಆಗಿರುವಂಥ ಅನ್ಯಾಯ ಸರಿಪಡಿಸಬೇಕು ಅನ್ನುವಂಥ ಕಾರಣಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇತ್ತು. ಆದರೆ ಕಾಂಗ್ರೆಸ್ ತನ್ನ ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ಈ ಪ್ರೊಟೆಸ್ಟ್ ಮಾಡ್ತಾ ಇದೆ ಅಂತ ಬಿಜೆಪಿ ಹೇಳುತ್ತೆ. ಈಗ ನಾವು ವಿರೋಧ ಪಕ್ಷವಾಗಿದ್ದೀವಿ, ನೀವೇನ್ ಹೇಳ್ತೀರಿ? ನಾವು ಮನೇಲಿ ಸುಮ್ಮನೆ ಆಗ್ಬಿಡೋಣ, ಸೈಲೆಂಟ್ ಆಗ್ಬಿಡೋಣ? ದೇಶದ ಮಕ್ಕಳು ಕಷ್ಟದಲ್ಲಿರ್ಬೇಕಾದ್ರೆ, ವಿದ್ಯಾರ್ಥಿಗಳು ತೊಂದರೆ ಆಗ್ತಾ ಇರ್ಬೇಕಾದ್ರೆ ನಾವು ವಿರೋಧ ಪಕ್ಷವಾಗಿ ಧ್ವನಿ ಎತ್ತಲೇಬೇಕು. ನಾವು ವಿರೋಧ ಪಕ್ಷವಾಗಿ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಧ್ವನಿ ಎತ್ತಲಿಲ್ಲ ಅಂದ್ರೆ ರಾಜಕೀಯ ಪಕ್ಷವಾಗಿ ಇದ್ದೇನು ಸಾರ್ಥಕತೆ? ಮೋದಿ ಮಾಡೋ ಎಲ್ಲಾ ಅಕ್ರಮಗಳಿಗೆ, ಅನಾಚಾರಗಳಿಗೆ, ಅವ್ಯವಹಾರಗಳಿಗೆ ನಾವು ಕಣ್ಣು ಕೂತ್ಕೊಳ್ಳೋಣ? ಸಾಧ್ಯ ಇಲ್ವಲ್ಲ. ಕೇಂದ್ರ ಸರ್ಕಾರವನ್ನ ನಾವು ಈಗ ಹೋರಾಟ ಮಾಡ್ದಲೇ ಇದ್ರೆ ರಾಜೀನಾಮೆ ಕೊಡ್ತಾ ಇದ್ರು ಧರ್ಮೇಂದ್ರ ಪ್ರಧಾನ್.
ಎಲ್ಲರೂ ನೀವು ಭಾರತದ ಇತಿಹಾಸದಲ್ಲಿ ನೋಡಿದ್ದೀರಾ, ವಿರೋಧ ಪಕ್ಷದ ನಾಯಕನನ್ನ ರಸ್ತೆಯಲ್ಲಿ ಎಳ್ಳಾಡಿದ್ ನೋಡಿದ್ದೀರಾ? ಎಲ್ಲರೂ ನೋಡಿದ್ದೀರಾ? ಮಾನ್ಯ ರಾಹುಲ್ ಗಾಂಧಿ ಅವರು ರಸ್ತೆಯಲ್ಲಿ ಎಳ್ದಾಡಿದ್ದಾರೆ ಪೊಲೀಸ್ನವರು. ಅಲ್ಲ, ವಾಂಚುಕ್ ಅವ್ರ ಪತ್ನಿಯೇ ಹೇಳ್ತಾರೆ ಪ್ರಧಾನಿಯವರು ಸೂಕ್ಷ್ಮ ಪ್ರದೇಶ, ಪ್ರಧಾನಿಯವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂತದ್ದು ಸರಿಯಾದ ಕ್ರಮ ಅಲ್ಲ, ಕಾಂಗ್ರೆಸ್ನ ಸರಿಯಾದ ನಡೆಯಲ್ಲ ಅಂತ ಅವರು ಹೇಳ್ಬಿಟ್ರಲ್ಲ ಅಂತ. ಇಲ್ಲ, ಅವ್ರೀಗ ಅದೇ ಕಾರಣಕ್ಕೆ ಅವ್ರನ್ನ ವಶಕ್ಕೆ ತೆಗೆದುಕೊಂಡ್ರು, ತಪ್ಪೇನಿದೆ ಅಂತ ಬಿಜೆಪಿ ಹೇಳುತ್ತೆ. ಈಗ ಒಂದು ಏನ್ ಗೊತ್ತಾ, ಇಡೀ ಹೋರಾಟದ ಮುಖ್ಯ ರೂವಾರಿ ಸೋನಂ ಅಲ್ಲ, ಆಯ್ತಾ? ಸೋನಂ ಕೂಡ ಈ ಹೋರಾಟದಲ್ಲಿ ಒಂದು ಭಾಗಿ. ನಾವು ಕೂಡ ವಿರೋಧ ಪಕ್ಷವಾಗಿ ನಾವು ಈ ಹೋರಾಟದಲ್ಲಿ ಭಾಗಿ. ನಾವು ನಮ್ಮ ರೀತಿಯ ಹೋರಾಟವನ್ನ ಮಾಡ್ತೀವಿ. ನಾವೇನು ದೊಣ್ಣೆ ಹಿಡ್ಕೊಂಡು ಕಲ್ಲಿಡ್ಕೊಂಡು ಏನು ಹೋರಾಟಕ್ಕೆ ಹೋಗಲ್ಲ. ನಾವು ಸತ್ಯಾಗ್ರಹ ಗಾಂಧಿ ತತ್ವದಲ್ಲೇ ನಾವು ಹೋರಾಟವನ್ನು ಮಾಡ್ತೀವಿ. ಪ್ರಧಾನಮಂತ್ರಿ ಮನೆ ಮುಂದೆ ಹೋರಾಟವನ್ನು ಇದೇನು ಮುಂಚೆನಲ್ಲ. ಮನಮೋಹನ್ ಸಿಂಗ್ ಮನೆ ಮುಂದೆ ಅರುಣ್ ಜೇಟ್ಲಿ ಮತ್ತೆ ಸುಷ್ಮಾ ಸ್ವರಾಜ್ ಅವರು ಹೋರಾಟ ಮಾಡಿದ್ರು, ಪ್ರತಿಭಟನೆಗಳು ಮಾಡಿದ್ರು. ಇದು ಇತಿಹಾಸ ಇದೆ, ಇದಕ್ಕೇನು ಹೊಸದೇನಲ್ಲ. ಇದು ಹೋರಾಟ ಮಾಡಿದಾಗ ಯಾವ ಸೂಕ್ಷ್ಮ ಪ್ರದೇಶ ಆಗ್ಲಿ ಯಾವ್ದಾಗ್ಲಿ ಆ ಸಮಯದಲ್ಲಿ ಏನ್ ಮಾಡ್ಬೇಕು, ಆ ಸಮಯದಲ್ಲಿ ಬರ್ಬೇಕು, ಪ್ರಧಾನಮಂತ್ರಿಗಳು ಬರ್ಬೇಕು, ಇಮಿಡಿಯೇಟ್ ಆಗಿ ರೆಮಿಡಿ ತಗೋಬೇಕು. ಅಲ್ಲಿವರೆಗೂ ಹೋರಾಟವನ್ನ ತೀವ್ರಗೊಳ್ಳಕ್ಕೆ ಮಾಡಿದಂತವ್ರು ಯಾರು? ಸುಮ್ನೆ ಇಂಥವ್ರು ಯಾರು? ಮನೇಲಿ ಮಲಗಿದ್ದವ್ರು ಯಾರು? ಇದೇ ಮೋದಿ. ಅವ್ರು ಪಾರ್ಲಿಮೆಂಟ್ ಬರದಲ್ಲೇ ಪಲಾಯನ ಮಾಡಿದ್ಯಾರು? ಇದೇ ಮೋದಿ. ಆ ಮಕ್ಕಳ ಮೇಲೆ ಹಲ್ಲೆ ಮಾಡ್ಲಿಕ್ಕೆ, ದಬ್ಬಾಳಿಕೆ ಮಾಡ್ಲಿಕ್ಕೆ ಆರ್ಡರ್ ಕೊಟ್ಟವ್ರು ಯಾರು? ಇದೇ ಅಮಿತ್ ಶಾ. ಇದೆಲ್ಲ ಕಾರಣ, ಇದೆಲ್ಲ ವೈಫಲ್ಯ ಕೇಂದ್ರ ಸರ್ಕಾರದಿದೆ. ಕೇಂದ್ರ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡ್ಬೇಕಿದೆ. ಸದನದ ಒಳಗೂ ಹೊರಗೂ ಪ್ರಶ್ನೆಯನ್ನು ಮಾಡ್ತೀವಿ, ಹೋರಾಟವನ್ನು ಮಾಡ್ತೀವಿ. ಮೋದಿ ಅವರು ದೇಶದ ಕ್ಷಮೆ ಯಾಚಿಸಬೇಕು. ಆ 21 ಮಕ್ಕಳಿಗೆ ಕಾಂಪನ್ಸೇಷನ್ ಕೊಡಬೇಕು, ಸತ್ತಂತಹ ಮಕ್ಕಳಿಗೆ. ಇನ್ನು 2.5 ಲಕ್ಷ ಮಕ್ಕಳು ಯಾರು ಎಕ್ಸಾಮ್ ಇರಲಿಲ್ಲ, ಅವ್ರಿಗೆ ಯಾವ ರೀತಿಯ ಉತ್ತರವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ಅನ್ನೋದು ನಾವು ಕಾಯ್ದು ನೋಡ್ಬೇಕಾಗಿದೆ. ಹಾಗಾಗಿ ಹೋರಾಟವನ್ನು ಮುಂದುವರಿಸ್ತೀವಿ. ಓಕೆ, ಥ್ಯಾಂಕ್ ಯು ನಟರಾಜ್ ಅವರೇ, ಫ್ರೀಡಮ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ. ಇದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಕೊನೆಗೂ ಕೂಡ ಬಂದೋದಕ್ತು. ಕೇಂದ್ರ ಸರ್ಕಾರಕ್ಕೆ ಬಹುದೊಡ್ಡ ರೀತಿಯ ಮುಖಭಂಗ ಇದು. ಸಿಜೆಪಿಯ ಒಂದು ಪ್ರತಿಭಟನೆ, ಹೋರಾಟ ತೀವ್ರ ಸ್ವರೂಪವನ್ನು ದಿನೇ ದಿನೇ ಪಡ್ಕೊಳ್ತಾ ಇದ್ದ ಹಾಗೆಯೇ ಅನಿವಾರ್ಯವಾಗಿ ಧರ್ಮೇಂದ್ರ ಪ್ರಧಾನ್ ತಮ್ಮ ಶಿಕ್ಷಣ ಖಾತೆಗೆ ರಾಜೀನಾಮೆ ಕೊಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂತಿಮವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಅಂತೂ ಇಂತೂ ಸುದೀರ್ಘವಾದಂಥ ಒಂದು ಹೋರಾಟ, ಸುಮಾರು 1 ತಿಂಗಳವರೆಗಿನ ಈ ಹೋರಾಟದ ನಂತರದಲ್ಲಿ ಕೊನೆಗೂ ಕೂಡ ಸಿಜೆಪಿಯ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿದಂತೆ ಕಾಣಿಸ್ತಾ ಇದೆ. ವಸಂತ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸತ್ಯಾಗ್ರಹ ಈಗಲೂ ಸ್ವೀಕಾರ ಆಗುತ್ತೆ ಎನ್ನುವಂತಹ ನಂಬಿಕೆ ಕಾಮನ್ ಮ್ಯಾನ್ ಕೆಟಗರಿಯಿಂದ ಹಿಡಿದು ವಿವಿಐಪಿ ಹೀಗೆ ಅನೇಕ ಎಲ್ಲ ವರ್ಗದ ಜನರಿಗೂ ಕೂಡ ಈ ಡೆಮೋಕ್ರಸಿಯಲ್ಲಿ ಸತ್ಯಾಗ್ರಹ ಮತ್ತು ಹೋರಾಟಕ್ಕೆ ಈಗಲೂ ಬೆಲೆ ಕೊಡುವಂತಹ ವ್ಯವಸ್ಥೆ ಇದೆಯಾ ಅನ್ನೋ ಒಂದು ಸಣ್ಣ ಮಟ್ಟಿಗಿನ ತೆಳ್ಳಗಿನ ಭರವಸೆಯೂ ಕೂಡ ಉಂಟಾಗಿದೆ. ಲಕ್ಷಾಂತರ ಅಕ್ಷರಗಳಲ್ಲಿ ಒಕ್ಕರೊಳಗಿನ ಏನು ಘೋಷಣೆ ಇತ್ತು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಯಾವಾಗ ಕೊಡೋದು ಅನ್ನೋದು. ನೋಡಿ, ನಾನು ಇದರ ವಿಸ್ತೃತವಾದಂತಹ ವಿಶ್ಲೇಷಣೆಯನ್ನು ಕೊಡುವುದಕ್ಕೂ ಮುಂಚಿತವಾಗಿ ಒಂದಷ್ಟು ಪೀಠಿಕೆಗಳನ್ನು ಕೊಡಲೇಬೇಕು. ಈ ಹಿಂದೆ ಸಿಜೆಪಿ ಎನ್ನುವಂತಹ ಪಕ್ಷ ದೇಶದ ರಾಜಧಾನಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಅಥವಾ ಸತ್ಯಾಗ್ರಹದ ಯೋಜನೆಯನ್ನು ರೂಪಿಸ್ತೋ ಆ ಸಂದರ್ಭದಲ್ಲಿ ಬಿಜೆಪಿಗೆ ಇಂಟೆಲಿಜೆನ್ಸ್ ಮಾಹಿತಿ ಇದ್ದಂಗೆ ಕಾಣ್ತಾ ಇತ್ತು. ಕಾರಣ ಮೊನ್ನೆಯ ದಿನ ಏನು ಈ ಧರಣಿಯ ಕಾರ್ಯಕ್ರಮ ಆಯೋಜನೆಗೊಂಡ ಆ ದಿನವೇ ಅವತ್ತು ರಾತ್ರಿ ಒಂದು ತುರ್ತು ಸಭೆ ಆಗುತ್ತೆ, ಒಂದು ಎಮರ್ಜೆನ್ಸಿ ಕಾಲ್ ಹೋಗುತ್ತೆ ಧರ್ಮೇಂದ್ರ ಪ್ರಧಾನಿಗೆ. ದೇಶದ ಗೃಹ ಸಚಿವರ ಅತ್ಯಂತ ರಹಸ್ಯ ಕಟ್ಟಡಕ್ಕೆ ಧರ್ಮೇಂದ್ರ ಪ್ರಧಾನ್ ಹೋಗ್ತಾರೆ. ಆ ದಿನ ಅಮಿತ್ ಶಾ ಧರ್ಮೇಂದ್ರ ಪ್ರಧಾನ್ ಅವರ ಜೊತೆ ಸುದೀರ್ಘವಾದಂತಹ ಚರ್ಚೆ ಮಾಡ್ತಾರೆ. ಇದರ ಅರ್ಥ ಈ ಚಳುವಳಿ ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳುವ ರೀತಿಯಲ್ಲಿ ಕಾಣ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಜೊತೆಗೆ ಬಿಜೆಪಿಯ ಜಂಘಾಬಲವೇ ನಡುಗಿಸುವ ಮಟ್ಟಗಿನ ಯೋಜನೆಗಳು ರೂಪಿತಗೊಂಡಿರಬಹುದು. ಎಲ್ಲೋ ಒಂದು ಕಡೆ ನೋಡಿ, ನೀಟ್ ಪರೀಕ್ಷೆ ಆ ಪ್ರಶ್ನೆ ಪತ್ರಿಕೆ ಲೀಕ್ ಆದಂತಹ ಸಂದರ್ಭ, 20ಕ್ಕೂ ಹೆಚ್ಚು ಆತ್ಮಹತ್ಯೆಗಳು. ಅದಾದ ನಂತರ ಕೇಂದ್ರ ಸರ್ಕಾರ ಮರುಪರೀಕ್ಷೆಗೆ ವ್ಯವಸ್ಥೆ ಮಾಡಿದಾಗ 2.5 ಲಕ್ಷ ವಿದ್ಯಾರ್ಥಿಗಳು ನಖಶಿಕಾಂತವಾಗಿ ತಿರಸ್ಕಾರ ಮಾಡಿದ್ರು. ಪಾರದರ್ಶಕತೆ ಇಲ್ಲದೆ ಇರತಕ್ಕಂತಹ ಈ ನೀಟ್ ಎಕ್ಸಾಮ್ ನಾವು ಬರೆಯೋದಿಲ್ಲ. 2.5 ಲಕ್ಷ. ನೋಡಿ, ದೇಶದಲ್ಲಿ 7.5 ಕೋಟಿ ನೀಟ್ ಪರೀಕ್ಷಾರ್ಥಿಗಳಿದ್ರು. ಅವರ ಜೀವನ ಇವತ್ತು ಅತಂತ್ರ ಸ್ಥಿತಿಯಲ್ಲಿ. ವಿದ್ಯಾರ್ಥಿಗಳ ವಿದ್ಯೆಯ ವಿಚಾರಕ್ಕೂ ಕೂಡ ಕೇಂದ್ರ ಸರ್ಕಾರ ಈ ರೂಪದ ನಿರ್ಲಕ್ಷ್ಯಗಳನ್ನು ತೋರ್ತಾ ಇದೆ. ನಿರ್ಭಾವುಕರಂತೆ ವರ್ತಿಸ್ತಾ ಇದ್ದಾರೆ, ಮೃಗಿಯರಂತೆ ಲಾಠಿ ಚಾರ್ಜ್ ಮಾಡ್ತಾರೆ. ಎಣ್ಣೆ ಸವರಿ ತಂದ ದಂಡಿನಿಂದ ವಿದ್ಯಾರ್ಥಿಗಳ ದೇಹದ ಮೇಲೆ ನಿರಂತರ ಪ್ರಹಾರಗಳಾಗ್ತವೆ. ಈ ಸಂದರ್ಭದಲ್ಲಿ ಎಲ್ಲೂ ಕೂಡ ಮಿಡ್ನೈಟ್ನಲ್ಲಿ ಪ್ರಧಾನಿ ಕಾಣಿಸಿಕೊಂಡಿಲ್ಲ. ಯಾವಾಗ ಈ ಪ್ರತಿಭಟನೆ ನಡೆದು ಗಂಭೀರವಾದಂತಹ ಪೆಟ್ಟು ತಿಂದ ವಿದ್ಯಾರ್ಥಿಗಳ ಆಕ್ರೋಶ ನಿಲ್ಲದೇ ಇದ್ದಾಗ ಪ್ರತಿಭಟನೆಯಲ್ಲಿ ನಡೆದ ಲಾಠಿ ಚಾರ್ಜ್, ಅದಾದ ನಂತರ ಪ್ರತಿಭಟನಾಕಾರರ ಸಂಖ್ಯೆ ಏರಿಕೆಯಾಯಿತು, ಧರಣಿ ಕೂತ್ಕೊಳ್ಳುವ ಸಂಖ್ಯೆ ಏರಿಕೆಯಾಯಿತು. ಆಗ ಸರ್ಕಾರಕ್ಕೆ ಅರ್ಥ ಆಯಿತು, ಇದು ನಿಲ್ಲುವ ನೀರಲ್ಲ, ಇದನ್ನು ತಡೆದು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ತಡೆದ ಕಟ್ಟಡವನ್ನು ಕೂಡ ಸ್ಫೋಟಗೊಳಿಸಿ ಈ ನೀರು ಹರಿಯುತ್ತೆ.
ಈಗ ಜನಸಾಮಾನ್ಯರು ಇದೇ ಮಾತನಾಡ್ತಾ ಇರೋದು. ಸೊ ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗದ ಜನ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸತ್ಯಾಗ್ರಹದ ಕೂಗು ಸರ್ಕಾರದ ಕರ್ಣಬುಡಗಳಿಗೆ ಕೇಳಿಸುತ್ತೆ ಅನ್ನೋ ಭರವಸೆ ಹುಟ್ಟುಹಾಕಿದೆ ವಸಂತ್. ಅದರ ಜೊತೆಗೆ ಸಾಹಿಲ್, ನಾವು ಗಮನಿಸ್ಬೋದು, ಮೋದಿಯವರು ನಿನ್ನೆವರೆಗೂ ಕೂಡ ಒಂದು ಕಡೆ ಸೆಲ್ಫ್ ವಿಡಿಯೋ ಮಾಡಿಕೊಂಡು CJP ಪಾರ್ಟಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರುವ ವಿಚಾರವಾಗಿ ಮಾತಾಡ್ತಾರೆ. ಆದರೆ ಅತಿ ಘೋರವಾಗಿ ಪೆಟ್ಟು ತಿಂದಂತಹ ಆ CJP ಪಾರ್ಟಿಯ ಕಾರ್ಯಕರ್ತರು, ಅಲ್ಲಿ ಪೋಷಕರಿದ್ದರು, ಸ್ಟೂಡೆಂಟ್ಸ್ಗಳಿದ್ರು, ಅವ್ರಿಗಾದಂಥ ನೋವಿನ ಬಗ್ಗೆ ಒಂದು ಕಿಂಚಿತ್ತು ಕೂಡ ಮಾತಾಡೋದಿಲ್ಲ. ಅಂದರೆ ಪ್ರಧಾನಿಯವರು ಒಂದು ಕ್ಷಮೆ ಕೂಡ ಕೇಳೋದಿಲ್ಲ. ಸೊ ಇಂಥ ಬೆಳವಣಿಗೆ ದೇಶದ ಪ್ರಧಾನಿಯಾಗಿ ಅವರು ಬಹುಶಃ ಇವೆಲ್ಲವನ್ನು ಕೂಡ ಮಾಡಿದ್ದಿದ್ರೆ ಸೊ ಇನ್ನೂ ದೊಡ್ಡವರಾಗ್ಬಿಡ್ತಿದ್ರೇನೋ ಅಂತ. ವಸಂತ, ಪ್ರಧಾನಿ ನರೇಂದ್ರ ಮೋದಿ ಅವರ ಮಿಡ್ ನೈಟ್ ವಿಡಿಯೋಗಳನ್ನು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಎಂಪ್ಲಾಯಿ ಕೂಡ ಗಮನಿಸಿರ್ತಾನೆ. ಹಾಯ್ ಫ್ರೆಂಡ್ಸ್ ಎನ್ನುವ ಮುಖೇನ ಈ ಜನರೇಷನ್ ಮಕ್ಕಳ ಹೃದಯವನ್ನು ಗೆಲ್ಲುವ ತಂತ್ರವನ್ನು ಮುಂದಿಟ್ಟುಕೊಂಡು, ನೋಡಿ ಇದು ನಮ್ಮ ವರದಿಯಲ್ಲ, ಜನಸಾಮಾನ್ಯರು ಮಾತನಾಡ್ತಾ ಇರೋದು, ಜನಸಾಮಾನ್ಯರ ಅಭಿಪ್ರಾಯವೂ ಕೂಡ ಇದೆ. ಮಧ್ಯರಾತ್ರಿಯ ಪಾಳಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರತಿಯೊಬ್ಬ ಕಾರ್ಮಿಕನ ಕರ್ಣಬುಡಗಳಿಗೆ ಕೇಳಿಸಿದ್ದು ನರೇಂದ್ರ ಮೋದಿ ಅವರ ಹಾಯ್ ಫ್ರೆಂಡ್ಸ್ ಎನ್ನುವಂತಹ ಪ್ರಥಮ ವಾಕ್ಯ. ಅದಾದ ನಂತರ ಹೇಳಿದ್ದೇನು, ಜಂತರ್ ಮಂತರ್ನಲ್ಲಿ ತೀವ್ರ ರಕ್ತಸ್ರಾವದಿಂದ ಚರಂಡಿಯಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಂತಹ ವಿದ್ಯಾರ್ಥಿಯ ನೋವನ್ನು ವಿವರಿಸಿದ್ರ ಪ್ರಧಾನಿ? ಖಂಡಿತ ಇಲ್ಲ. ಜಂತರ್ ಮಂತರ್ನಲ್ಲಿ ಹೆಣ್ಣು ಅನ್ನುವುದನ್ನು ನೋಡದೆ, ಲಿಂಗ ತಾರತಮ್ಯ ಇಲ್ಲದೆ ಹೆಣ್ಣು ಮಕ್ಕಳನ್ನ ನರಳಾಡಿದ್ರೂ ಪರವಾಗಿಲ್ಲ, ಮೂಗಲ್ಲಿ ರಕ್ತಸ್ರಾವ ಬರುವ ಹಾಗೆ ಪೊಲೀಸರು ಹೊಡಿಬೇಕಾದ್ರೆ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ನರೇಂದ್ರ ಮೋದಿ? ಇಲ್ಲ. ಬದಲಾಗಿ ಹೇಳಿದ್ದೇನು, ನೀಟ್ ಪರೀಕ್ಷೆಯಲ್ಲಿ ಅಥವಾ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಲೀಕ್ ಆಗುವ ವಿಚಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ರೋ ಅವರ ವಿರುದ್ಧ ಕ್ರಮಗಳಾಗ್ತಾ ಇದೆ. ಮುಂದೊಮ್ಮೆ ಈ ವಿಚಾರದಲ್ಲಿ ಕಠಿಣ ನಿಯಮಗಳನ್ನು ಜಾರಿಗೆ ತರೋದಕ್ಕೆ ನಾವು ಸದನದಲ್ಲಿ ಚರ್ಚೆ ಮಾಡ್ತೀವಿ. ಎಲ್ಲವೂ ಕೂಡ ಭರವಸೆಯ ಮಾತುಗಳಾಗಿತ್ತೇ ಹೊರತಾಗಿ ಅಲ್ಲಿನ ಅರ್ಥ ನಿನಾದಕ್ಕೆ ಸ್ಪಂದಿಸುವ ಯಾವುದೇ ವಾಗ್ಝರಿಗಳು ಕೂಡ ಪ್ರಯೋಗ ಆಗಲಿಲ್ಲ. ಇವೆಲ್ಲವೂ ಕೂಡ ಪ್ರತಿಭಟನಾಕಾರರ ಮನೋಗರ್ಭದಲ್ಲಿ ಮತ್ತೊಮ್ಮೆ ಕಿಚ್ಚಿನ ತೀವ್ರತೆಯನ್ನು ಹೆಚ್ಚು ಮಾಡೋದಕ್ಕೂ ಕಾರಣ ಆಯಿತು ಏನೋ. ಒಟ್ಟಾರೆ ಇವತ್ತಿನ ದಿನ ನಿರೀಕ್ಷಿತ ಮತ್ತು ಡೆಮೋಕ್ರಸಿಯ ಬ್ಯೂಟಿ ನಮಗೆ ಕಾಣ್ತಾ ಇದೆ ವಸಂತ. ಅಂತಿಮವಾಗಿ ಕೊನೆಗೂ ಕೂಡ ಕೇಂದ್ರ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿರುವಂಥದ್ದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ. ಬಹುಶಃ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅಂತ ಅನ್ಸುತ್ತೆ. CJP ಪ್ರತಿಭಟನೆ ತಣ್ಣಗಾದರೂ ಕೂಡ, ಅಂದರೆ ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಅಚಾತುರ್ಯ ಆದರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಇದು ಎಚ್ಚರಿಕೆಯ ಕರೆಗಂಟೆ. ಹಾಗಾಗಿ ಕೇಂದ್ರ ಸರ್ಕಾರ ಕೂಡ ಬಹು ಎಚ್ಚರಿಕೆ ಹೆಜ್ಜೆ ಇಡಬೇಕಾಗುತ್ತೆ ಅನ್ನುವಂಥ ಮೆಸೇಜ್ ಕೂಡ ಪಾಸ್ ಮಾಡ್ತಾ ಇದ್ದಾರೆ ದೇಶದ ಜನತೆ ಅಥವಾ CJP ಅಥವಾ ವಿಪಕ್ಷಗಳು. ವಸಂತ, ನಿನ್ನೆಯಿಂದಲೂ ನೀವು ಡೆವಲಪ್ಮೆಂಟ್ಗಳನ್ನು ಹಂತ ಹಂತವಾಗಿ ಗಮನಿಸಿರ್ತೀರಿ, ನಿಮಗೆ ಅರ್ಥ ಆಗಿರ್ತವೆ. ನಿನ್ನೆ ದಿನ ನಾವು ವಿಸ್ತೃತವಾಗಿ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಈ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟ ಒಬ್ಬ ಅಧಿಕಾರಿಯನ್ನು ಸಸ್ಪೆಂಡ್ ಅಥವಾ ವರ್ಗಾವಣೆ ಮಾಡಿರ್ತಕ್ಕಂತಹದ್ದು ನೋಡಿ. ಅದಾದ ನಂತರ 47 ಅಧಿಕಾರಿಗಳನ್ನು ಈ ವಿಚಾರದಲ್ಲಿ ತಲೆದಂಡಗಳಾಗ್ತವೆ. ಇವೆಲ್ಲವೂ ನೋಡಿ, ಈ ತಲೆದಂಡಗಳಿಂದ ಪ್ರತಿಭಟನಾಕಾರರು ಸಮಾಧಾನಿತರಾಗ್ತಾರೆ ಎನ್ನುವಂತಹ ಭರವಸೆಯಲ್ಲಿತ್ತು ಕೇಂದ್ರ ಸರ್ಕಾರ. ಆದರೆ ಎಲ್ಲೋ ಒಂದು ಕಡೆ ನಿನ್ನೆಯ ತಲೆದಂಡ, ಇವತ್ತಿನ 47 ಜನರ ಏನು ಕಠಿಣ ಅವರ ವಿರುದ್ಧ ತೆಗೆದುಕೊಂಡಂತಹ ಕ್ರಮ. ಸಾಹಿಲ್, ಹಾಗೆ ಲೈನಲ್ಲಿ ನಾನು ಮತ್ತೆ ನಿಮ್ಮನ್ನ ಮಾತಾಡಿಸ್ತಾ ಹೋಗ್ತೀನಿ. ಒಂದು ಅಪ್ಡೇಟ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಾಕ್ರೋಚ್ ಪಾರ್ಟಿಗಳ ಹಾವಳಿಗೆ PM ಮೋದಿ ಸೈಲೆಂಟ್. 14 ವರ್ಷಗಳ ಇತಿಹಾಸದಲ್ಲಿ ಮೋದಿ ಸಂಪುಟದ ಮೊದಲ ತಲೆದಂಡ. ಮೋದಿ PM ಆದಾಗಿನಿಂದಲೂ ಯಾವ ಸಚಿವರ ತಲೆದಂಡವೂ ಆಗಿರಲಿಲ್ಲ. ಇದೇ ಮೊದಲ ಸಲ ಮೋದಿ ಕ್ಯಾಬಿನೆಟ್ನ ಸಚಿವರ ರಾಜೀನಾಮೆ. ಜೆನ್ಸಿಗಳ ಹಾವಳಿಗೆ ಬೆದರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡುವಂತ ಪರಿಸ್ಥಿತಿ ಬಂತು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ CJP ಡೆಡ್ಲೈನ್ಗೆ ಹೆದರಿ ಪಡ್ಕೊಂಡ್ರ ರಾಜೀನಾಮೆಯನ್ನ ಮೋದಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ CJPಗೆ ಸಿಕ್ಕಂತಹ ಅತಿ ದೊಡ್ಡ ಗೆಲುವಿದು. ಕಾಕ್ರೋಚ್ ಪಾರ್ಟಿ ಹೋರಾಟ ಈಗ ನಿಲ್ಲುತ್ತಾ? ಜರಳೆ ಹೋರಾಟ ಮುಂದೆ ಇನ್ನಷ್ಟು ಉಲ್ಬಣಗೊಳ್ಳುತ್ತಾ? ಪ್ರಧಾನ್ ನಿರ್ಗಮನದ ಬಳಿಕವೂ ಕೂಡ ತಣ್ಣಗಾಗದ ರಣಕಹಳೆ. ರಸ್ತೆಗೆ ಇಳಿದು ಹೋರಾಟ ಮುಂದುವರಿಸುತ್ತಾ ಕಾಕ್ರೋಚ್ ಪಾರ್ಟಿ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸಾಕೆಂದು ಹೋರಾಟವನ್ನ ನಿಲ್ಲಿಸುತ್ತಾ ಕಾಕ್ರೋಚ್ ಪಾರ್ಟಿ? ಕಾಕ್ರೋಚ್ ಪಾರ್ಟಿ ಹಠಾವು. ಪ್ರಧಾನ್ ರಾಜೀನಾಮೆ ಆಯ್ತು, ಮುಂದೇನು? ವಾಟ್ ನೆಕ್ಸ್ಟ್? ರಾಜೀನಾಮೆ ಪಡೆಯುವಲ್ಲಿ ಯಶಸ್ವಿಯಾದ ಪಕ್ಷದ ಹೋರಾಟ ಇಲ್ಲಿಗೆ ಅಂತ್ಯವಾಯಿತೆ. ಪ್ರಧಾನ್ ರಾಜೀನಾಮೆ ಶಾಕ್. ಕಾಕ್ರೋಚ್ ಪಾರ್ಟಿಯ ಮುಂದಿನ ರಣತಂತ್ರ ಏನು ಹಾಗಾದ್ರೆ?
ಗೆಲುವಿನ ಖುಷಿಯಲ್ಲೋ ಹೊಸ ಹೋರಾಟದ ತಯಾರಿಯಲ್ಲೋ ಹಾಗಾದ್ರೆ ಕಾಕ್ರೋಚ್ಗಳ ಮುಂದಿನ ನಡೆಯಾದ್ರೂ ಏನೇನು ಎಂಬುದೇ ಸದ್ಯದ ಪ್ರಶ್ನೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸಾಕುವಂತ ಹೋರಾಟವನ್ನ ಇಲ್ಲಿಗೆ ನಿಲ್ಲಿಸ್ಬಿಡುತ್ತಾ? ಈ ಕುತೂಹಲ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ನ್ಯೂಸ್ ಡೆಸ್ಕ್ ಅಲ್ಲಿದ್ದಾರೆ ಸಾಹಿಲ್. ಮತ್ತೊಂದು ಕಡೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ನಂತರದಲ್ಲಿ ಸಿಜೆಪಿ ಸೆಲೆಬ್ರೇಷನ್ ಮೂಡಲಿದೆ, ನೋಡೋಣ. प्रदीप मेघवाल, ऋतिक मिश्रा, सिद्धार्थ हेगड़े, भाग्यश्री, अंशिका पांडे, उमेश माली, रेणु मीणा, रिया कुमारी थापा, शिवानी यादव, अनु गिर्ना, ताहान पटेल, आकांक्षा चतुर्वेदी, रीमा बेगम, मैथिली अशोक सोनवणे, अवंतिका मोरिया, जतिन कुमार, गोपिका, शेख सना, व्यक्तियानंदम, ये वो
ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡ್ತಿದ್ದ ಹಾಗೇನೆ ಅವರ ರಾಜೀನಾಮೆ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಸ್ವೀಕಾರ ಮಾಡಿದೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಿದ್ದ ಹಾಗೇನೆ ಸಿಜೆಪಿ ಪಾರ್ಟಿ ಸಂಭ್ರಮಿಸ್ತಾ ಇದೆ. ಸಿಜೆಪಿ ಕಾರ್ಯಕರ್ತರು ಸಂಭ್ರಮಿಸ್ತಾ ಇರುವಂಥದ್ದನ್ನು ಕಾಣಬಹುದು. ಸುಮಾರು 20,000 ಸಿಜೆಪಿಯ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಂಥವ್ರು. ಅದರಲ್ಲಿ ಸ್ಟೂಡೆಂಟ್ಗಳಿದ್ದಾರೆ, ಪೋಷಕರುಗಳು, ಪೇರೆಂಟ್ಸ್ಗಳಿದ್ದಾರೆ. ಸಿಜೆಪಿ ಪಾರ್ಟಿಯ ಈ ಒಂದು ಹೋರಾಟವನ್ನು ಬೆಂಬಲಿಸಿ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಪ್ರತಿಭಟನೆಗಳು ನಡೆದಿದ್ವು. ಕಾರಣ ಇಷ್ಟೇ, ಭವ್ಯ ಭಾರತದ ಭವಿಷ್ಯವನ್ನು ಬರೆಯುವಂಥ ಯುವಕರಿಗೆ ಅನ್ಯಾಯ ಆಗಬಾರದು. ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂಥ ಮಹಾದ್ರೋಹ, ಆ ದ್ರೋಹವನ್ನು ಸಂಪೂರ್ಣವಾಗಿ ಕಲುಷಿತಗೊಂಡಿರುವಂಥ ಆ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಸರಿ ಮಾಡಬೇಕಿದೆ. ಪರಿಶುದ್ಧವಾದಂಥ ಪಾರದರ್ಶಕವಾದ ಶಿಕ್ಷಣ ವ್ಯವಸ್ಥೆ ಆಗಬೇಕು. ಭವ್ಯ ಭಾರತದ ಭವಿಷ್ಯದ ಕನಸುಗಳಾಗಿರುವಂಥ ಯುವಕರಿಗೆ ಮುಂದಿನ ದಿನಗಳಲ್ಲಿ ಸರಿಯಾದಂಥ ಒಂದು ಶಿಕ್ಷಣ ಅಥವಾ ಪ್ರತಿಭಾವಂತರಿಗೆ ಸರಿಯಾದ ರೀತಿಯ ಒಂದು ಶಿಕ್ಷಣದಲ್ಲಿ ವ್ಯವಸ್ಥೆ ಆಗಬೇಕು, ಪಾರದರ್ಶಕವಾದ ವ್ಯವಸ್ಥೆ ಆಗಬೇಕು ಅನ್ನುವಂಥ ಕಾರಣಕ್ಕೆ ನಡೆದಂಥ ಈ ಹೋರಾಟದಲ್ಲಿ ಮೊದಲ ಜಯ ಸಿಕ್ಕಂತಾಗಿದೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ. ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಅಭಿಷೇಕ್ ದೀಪ್ಗೆ ಅವರು ಈ ಸಂದರ್ಭದಲ್ಲಿ ಮೃತಪಟ್ಟಂತಹ ಎಲ್ಲ ಸ್ಟೂಡೆಂಟ್ಗಳ ಹೆಸರನ್ನ ಉಲ್ಲೇಖ ಮಾಡ್ತಾ ಇದ್ರು. ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಾವು ಕಾಣಬಹುದಾಗಿದೆ. ಮತ್ತಿಷ್ಟೇ ಸಾಲದು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಅಷ್ಟೇ ಸಾಲದು. ಶಿಕ್ಷಣ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆ ಆಗಬೇಕು. ಆಗ ಮಾತ್ರ ಮುಂದಿನ ಪೀಳಿಗೆಗೆ ಶಿಕ್ಷಣ ಅನ್ನುವಂಥದ್ದು ಪ್ರತಿಭಾವಂತರಿಗೆ ನ್ಯಾಯ ದೊರಕಿದಂತಾಗುತ್ತೆ. ಸದ್ಯ ಸೆಲೆಬ್ರೇಷನ್ ಗಮನಿಸಬಹುದು ನಾವು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೊದಲ ಸೋಲಾಗಿದೆ. ಅದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ. ಮೋದಿ ಸರ್ಕಾರಕ್ಕೆ 13 ವರ್ಷಗಳಲ್ಲಿ ಪ್ರಬಲ ಹೋರಾಟ ಅನ್ನುವಂಥದ್ದು ಬಹುಶಃ ಇದುವರೆಗೂ ನೋಡಿರಲಿಲ್ಲ. ಆರಂಭದಲ್ಲಿ ಸಂಪೂರ್ಣ ನಿರ್ಲಕ್ಷ್ಯವನ್ನು ತೋರಿದ್ದು ಇವತ್ತು ಮೋದಿ ಸರ್ಕಾರದ ಮೊದಲ ವಿಕೆಟ್ ಪತನವಾಗುವಂತೆ ಮಾಡಿದೆ. ಸಣ್ಣ ಪ್ರತಿಭಟನೆ ಅಂತ ಕಡೆಗಣಿಸಿದ್ದಕ್ಕೆ ಇವತ್ತು ಮೊದಲ ವಿಕೆಟ್ ಬಿದ್ದಿದೆ. ಮೋದಿ ಸರ್ಕಾರದ ಮೊದಲ ವಿಕೆಟ್. ಸಂಸತ್ತಿನಿಂದ ಬೀದಿಯವರೆಗೆ ಬಿಸಿ ಮುಟ್ಟಿಸಿದ ಪ್ರಬಲ ಪ್ರತಿಭಟನೆ ಇದು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸದ್ದು ಮಾಡಿತ್ತು. ಸರ್ಕಾರಕ್ಕೆ ತೀವ್ರ ಮುಖಭಂಗವನ್ನ ಅಥವಾ ಮುಜುಗರವನ್ನ ತಂದೊಡ್ಡಿದ್ದು ಇದೇ ಹೋರಾಟ, ಸಿಜೆಪಿಯ ಹೋರಾಟ. ವಿರೋಧ ಪಕ್ಷಗಳು ಕೂಡ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರು. ಮುಂಬರುವ ಚುನಾವಣೆಯಲ್ಲಿ ಗಂಭೀರ ಪರಿಣಾಮವನ್ನು ಬೀರುವಂತಹ ಆತಂಕ ಕೇಂದ್ರ ಸರ್ಕಾರವನ್ನು ಕಾಡ್ತಾ ಇತ್ತು. ಕೊನೆಗೂ ಪಟ್ಟು ಸಡಿಲಿಸಿ ಪ್ರತಿಭಟನಾಕಾರರ ಪ್ರತಿಭಟನೆಗೆ ಮಣಿದ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆದಿದೆ. ಇಷ್ಟು ದಿನಗಳ ಕಾಲ 3 ಬೇಡಿಕೆಗಳು ಅಂತಂದಾಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬಿಟ್ಟು ಮಿಕ್ಕದ್ದೆಲ್ಲವನ್ನು ಕೂಡ ಮಾಡೋದಕ್ಕೆ ಹೊರಟಿತ್ತು ಕೇಂದ್ರ ಸರ್ಕಾರ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಮತ್ತು ಸಾಹಿಲ್. ಇನ್ನು ಸಂತೋಷ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸಂತೋಷ್, ಇಲ್ಲಿ ನಾವು ಗಮನಿಸ್ತಾ ಹೋಗಬಹುದು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಮೂಲಕ ಕೇಂದ್ರ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಇದು ಕೇಂದ್ರ ಸರ್ಕಾರದ ಅತಿದೊಡ್ಡ ಸೋಲು, ಅತಿದೊಡ್ಡ ಮುಖಭಂಗ. ಯಾವ ರೀತಿ ವ್ಯಾಖ್ಯಾನಿಸ್ತೀರಿ ಇದನ್ನಂತ? ವಸಂತ್ ಕುಮಾರ್, ಈ ಹೋರಾಟ ಆರಂಭ ಆದಂತಹ ಸಂದರ್ಭದಲ್ಲಿ ಅಭಿಜಿತ್ ದೀಪ್ಗೆ ಆಗಿರಬಹುದು ಅಥವಾ ಸೋನಂ ವಾಂಗ್ಚುಕ್ ಆಗಿರಬಹುದು, ಈ ಹೋರಾಟದಲ್ಲಿ ಅತಿ ದೊಡ್ಡದಾಗಿರುವಂತಹ ಒಂದು ಘೋಷಣೆ, ಅದು ಫ್ಲೆಕ್ಸ್ಗಳಲ್ಲಿ, ಬ್ಯಾನರ್ಗಳಲ್ಲಿ ಅಥವಾ ಪೋಸ್ಟ್ ಕಾರ್ಡ್ಗಳನ್ನು ಏನು ಹಿಡ್ಕೊಂಡಿದ್ರು, ಇದರಲ್ಲಿ ಕಂಡು ಬಂದಿದ್ದಂತಹ ಒಂದು ಘೋಷಣೆ ಏನು ಅಂತಂದರೆ, ಇಸ್ ಸರ್ಕಾರ ಮೇ ಕೋಯಿ ಭಿ रेसिग्नेशन नहीं होती है लेकिन झुकती है दुनिया,
ಝುಕಾನೆ ವಾಲಾ ಚಾಹಿಯೆ ಅನ್ನುವಂತಹ ಒಂದು ಘೋಷಣೆ, ಇದು ಅತಿ ದೊಡ್ಡದಾಗಿರುವಂತಹ ಒಂದು ಘೋಷಣೆಯಾಗಿತ್ತು. ಇವತ್ತಿನ ಈ ರಾಜೀನಾಮೆಯನ್ನು ನೋಡಿದ್ರೆ ಈ ಸರ್ಕಾರ ಎಲ್ಲ ಏನು CJPಯ ಕಾರ್ಯಕರ್ತರು ಅಥವಾ ಯಾರ್ಯಾರು ಹೋರಾಟಗಾರರಿದ್ದಾರೆ, ವಿದ್ಯಾರ್ಥಿಗಳಿದ್ರು, ಹಾಗೆ ಸೋನಂ ವಾಂಗ್ಚುಕ್ ಅವರ ಈ ಹೋರಾಟ ಏನು ನಡೀತು, ಇಡೀ ಹೋರಾಟದ ಮುಂದೆ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮುಂದೆ ಮಂಡಿ ಊರಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ 13 ವರ್ಷಗಳಿಂದ ನಿರಂತರವಾಗಿ ಯಾವುದೇ ರೀತಿಯಲ್ಲೂ ಕೂಡ ಅಕೌಂಟೆಬಿಲಿಟಿ ಅನ್ನುವಂಥದ್ದೇ ಇರಲಿಲ್ಲ. ಅಂದರೆ ಉತ್ತರದಾಯಿತ್ವ, ಹೊಣೆಗಾರಿಕೆ ಅನ್ನುವಂಥದ್ದೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಎಲ್ಲೂ ಕೂಡ ಹೊಣೆಗಾರಿಕೆ ಕಂಡು ಬರ್ತಾ ಇರಲಿಲ್ಲ. ನೋಡಿ, ಪೆಟ್ರೋಲ್ ಡೀಸೆಲ್ನ ರೇಟ್ ಆಗಿರಬಹುದು ಅಥವಾ ಈ ದೇಶದಲ್ಲಿ ಏನು ನಮ್ಮ ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂತಹ ಲೋಪದೋಷಗಳು, ರಸ್ತೆ ವ್ಯವಸ್ಥೆ ಸಂಪರ್ಕ, ಅದರ ಜೊತೆಗೆ ಇನ್ನೂ ಅನೇಕ ರೈತರ ಹೋರಾಟ ಆದಂತಹ ಸಂದರ್ಭದಲ್ಲಿ ಅಥವಾ ರೈಲ್ವೆಗಳ ದುರಂತ ನಡೆದಂತಹ ಸಂದರ್ಭದಲ್ಲಿ ಅಕೌಂಟೆಬಿಲಿಟಿ ಅನ್ನುವಂಥದ್ದು ಇದನ್ನು ನಾವು ಕೇಳ್ತಾ ಇದ್ದೀವಿ ಸರ್ಕಾರದಲ್ಲಿ. ಈ ಅಕೌಂಟೆಬಿಲಿಟಿ ಎಲ್ಲಿದೆ ಅನ್ನುವಂತಹ ಪ್ರಶ್ನೆ ಎಲ್ಲರೂ ಕೂಡ ಮಾಡ್ತಾ ಇದ್ರು. ಈ ಸಂಪೂರ್ಣ ಹೋರಾಟವನ್ನು ನೋಡಿದಾಗ ನಮಗನ್ಸಿದ್ದು ಏನಂತಂದ್ರೆ, ಇವತ್ತಿನವರೆಗೆ ಎಲ್ಲರ ಒಳಗೆ ಇದ್ದಂತಹ ಒಂದು ಆಕ್ರೋಶ, ಅದರಲ್ಲೂ ಯುವ ಸಮೂಹದಲ್ಲಿ ಇದ್ದಂತಹ ಆಕ್ರೋಶ ಒಂದು ರೀತಿಯಲ್ಲಿ ಏನು ಸುನಾಮಿ ಅಂತ ನಾವೇನು ಹೇಳ್ತೀವಿ ಅದರ ರೀತಿಯಲ್ಲಿ, ಅಥವಾ ಒಂದು ಬಹುದೊಡ್ಡದಾಗಿರುವಂತಹ ವಾಲ್ಕೆನೋ ಏನಿರುತ್ತೆ ಅದು ಸಿಡಿದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿಯಲ್ಲಿ ಒಂದು ರೀತಿ ಸಿಡಿದೆದ್ದು ಬಂತು. ಅದನ್ನು ನಾವು ಈ CJP ಹೋರಾಟದಲ್ಲಿ ನೋಡಿದ್ವಿ. ಲಾಠಿ ಚಾರ್ಜ್ ಆಯಿತು, ಅವರನ್ನು ದಮನ ಮಾಡುವಂತಹ ಪ್ರಕ್ರಿಯೆ ನಡೀತು. ಪಾಕಿಸ್ತಾನಿ ಏಜೆಂಟ್ಗಳು ಅಲ್ಲಿಂದ ದುಡ್ಡು ಬರ್ತಾ ಇದೆ ಅಥವಾ ಚೀನಾ ಏಜೆಂಟ್ಗಳು ಹಾಗೆ ಹೀಗೆ ಅಂತ ಸಾಕಷ್ಟು ರೀತಿಯಲ್ಲಿ ಅವರ ಮೇಲೆ ಆರೋಪಗಳನ್ನು ಮಾಡಲಾಯಿತು. ನೋಡಿ, ಚೀನಾ ಏಜೆಂಟ್ ಅಂತ ಹೇಳಲಾಗುತ್ತೆ ಸೋನಂ ವಾಂಗ್ಚುಕ್ ಅವರನ್ನು. ಸೋನಂ ವಾಂಗ್ಚುಕ್ ಅವರ ಬಗ್ಗೆ ನಾವು ನೋಡಬೇಕಾಗುತ್ತೆ. ಸೋನಂ ವಾಂಗ್ಚುಕ್ ಅವರು ಯಾವಾಗ ಲಡಾಖ್ನ ಬಾರ್ಡರ್ನಲ್ಲಿ ಚೀನಾ 200 ಕಿಲೋಮೀಟರ್ ಒಳಗಡೆ ಆಕ್ಯುಪೈ ಮಾಡ್ಕೊಂಡ್ಬಂದಿದೆ, ಅದನ್ನು ನಾವು ಬಾರ್ಡರ್ ಮಾರ್ಚ್ ಮಾಡ್ತೀವಿ. ಬಾರ್ಡರ್ ಮಾರ್ಚ್ ಮಾಡಿ ಆ ಒಂದು ಗಡಿ ಭಾಗಕ್ಕೆ ಹೋಗಿ ಎಲ್ಲೆಲ್ಲಿ ಒಳಗಡೆ ನುಗ್ಗಿ ಬಂದಿದೆ ಅನ್ನುವಂಥದ್ದನ್ನು ತೋರಿಸ್ತೀವಿ ಅಂತ ನಿರಂತರವಾಗಿ -21 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅವರು ಹೋರಾಟವನ್ನು ಮಾಡ್ತಾ ಇದ್ರು. -ಡಿಗ್ರಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು. ಸಾವಿರಾರು ಜನ ಹೋರಾಟವನ್ನು ಮಾಡ್ತಾ ಇದ್ರು ಕೂಡ ಯಾರೊಬ್ಬರು ಉತ್ತರವನ್ನು ಕೊಡ್ತಾ ಇರಲಿಲ್ಲ. ಆದರೆ ಯಾವಾಗ ಬಾರ್ಡರ್ ಮಾರ್ಚ್ ಮಾಡ್ತೀವಿ ಅಥವಾ ಬಾರ್ಡರ್ಗೆ ಗಡಿ ಭಾಗಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು, ಆಗ ಅವರನ್ನು ಚೀನಾ ಏಜೆಂಟ್ ಅಂತ ಹೇಳಿ NSA ಆ್ಯಕ್ಟ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ಸುಪ್ರೀಂ ಕೋರ್ಟ್ನ ಆದೇಶ ಬರ್ತಾ ಇದ್ದಂತೆ ಅವರ ಮೇಲೆ ಹಾಕಿದ್ದಂಥ ಒಂದು ಏನು NSA ಇತ್ತು ಅದನ್ನು ತೆಗೆದುಹಾಕಲಾಗುತ್ತೆ. ರಾತ್ರೋರಾತ್ರಿ ತೆಗೆದುಹಾಕಲಾಗುತ್ತೆ. ಒಂದು ಬಹುದೊಡ್ಡ ಹೋರಾಟ ಆಗಬಹುದು, ಆಂದೋಲನ ಸ್ವರೂಪವನ್ನು ಪಡ್ಕೊಳ್ಬಹುದು ಅಂತ ವಾಪಸ್ ತೆಗೆದುಕೊಳ್ಳಲಾಗುತ್ತೆ. ಅದಾದ ನಂತರದಲ್ಲಿ CJP ಹೋರಾಟ ಆರಂಭ ಆಗುತ್ತೆ. ನೋಡಿ, 13 ವರ್ಷಗಳಿಂದ ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಅಕೌಂಟೆಬಿಲಿಟಿ ಅನ್ನುವಂಥದ್ದು ಕಂಡು ಬರಲಿಲ್ಲ. ಆದರೆ ಯಾವಾಗ ನೋಡಿ ರೈತರ ಹೋರಾಟ ಕೂಡ ಆಗುತ್ತೆ ವಸಂತ್ ಕುಮಾರ್, ಸರಿಸುಮಾರು 1.5-2 ವರ್ಷಗಳವರೆಗೆ ರೈತರು ಹೋರಾಟಕ್ಕೆ ಕುಳಿತು ಸರಿಸುಮಾರು 700ಕ್ಕೂ ಹೆಚ್ಚು ರೈತರು ಸತ್ತೇ ಹೋದರು. ಆದರೂ ಕೂಡ ಅವರ ನೋವನ್ನು ಆಲಿಸಲಿಲ್ಲ. ರೈತರ ಜೊತೆಗೆ ಮಾತುಕತೆಯನ್ನು ನಡೆಸಿ ಒಂದು ಬಿಗ್ಗೆಸ್ಟ್ ರಿಫಾರ್ಮನ್ನು ತರೋದಕ್ಕೆ ಅಂತ ಮುಂದಾಗಬೇಕಾಗಿತ್ತು ಸರ್ಕಾರ. ಆದರೆ ರಿಫಾರ್ಮೇಷನ್ ಅನ್ನುವಂಥದ್ದು ಕಂಡು ಬರಲಿಲ್ಲ. ಈಗಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಕಳೆದ 2 ದಿನಗಳ ಹಿಂದೆ ಪಂಜಾಬ್ನಲ್ಲಿ ಮತ್ತೊಂದು ಕ್ವಶನ್ ಪೇಪರ್ ಲೀಕ್ ಆಗಿದೆ. ಹಾಗಾದರೆ ಧರ್ಮೇಂದ್ರ ಪ್ರಧಾನ್ ಅವರ ಅಕೌಂಟೆಬಿಲಿಟಿ, ಅವರ ರಾಜೀನಾಮೆಯಿಂದ ಎಲ್ಲ ಮುಗಿದು ಹೋಯ್ತಾ? ಇಲ್ಲ, ಯಾವುದು ಕೂಡ ಇಲ್ಲಿಗೆ ಮುಗಿದು ಹೋಗೋದಿಲ್ಲ. ಈಗ ಈ ಸಿಸ್ಟಮ್ನಲ್ಲಿ ಒಂದು ಸರ್ಜರಿ ಮಾಡಬೇಕಾಗಿದೆ. ಯಾಕಂದರೆ ಒಂದು ಕಡೆ ಹೋರಾಟ ಬಹುದೊಡ್ಡದಾಗಿರುವಂಥ ಐತಿಹಾಸಿಕ ಹೋರಾಟವನ್ನು ನಾವು ನೋಡ್ತಾ ಇದ್ವಿ. ಇದರ ನಡುವೆಯೂ ಕೂಡ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗುತ್ತೆ ಅಂತಂದರೆ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಜಿಡ್ ಹಿಡಿದಿದೆ, ಎಷ್ಟರ ಮಟ್ಟಿಗೆ ಲೋಪದೋಷಗಳಿದ್ದಾವೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಂಡುಕೊಳ್ಬಹುದು. ಅಧಿವೇಶನದಲ್ಲೂ ಕೂಡ ಅಷ್ಟೇ ಚರ್ಚೆ ಮಾಡ್ತೀವಿ ಅಥವಾ ಏನೋ ನಾವು ಒಂದು ಕಾನೂನನ್ನು ತರ್ತೀವಿ ಅಂತ ಹೇಳಿ ಕಣ್ಣೀರನ್ನು ಒರೆಸಿ ಏನೋ ಒಂದು ತಪ್ಪಿಸ್ಕೊಳ್ತೀವಿ ಅಂತ ಹೇಳಿದ್ರು ಕೂಡ ಆಗಲ್ಲ. ಯಾಕಂದರೆ 2024ರಲ್ಲಿ ನೀಟ್ ಕ್ವಶನ್ ಪೇಪರ್ ಏನು ಲೀಕ್ ಆಗಿತ್ತು. ಆಗಲೂ ಕೂಡ ಅದೇ ರೀತಿಯಾಗಿ ಕಣ್ಣೀರು ಒರೆಸುವಂತಹ ಒಂದು ತಂತ್ರದ ಭಾಗವಾಗಿ ಒಂದು ಕಾನೂನು ಕೂಡ ಜಾರಿಗೆ ತರಲಾಯಿತು. ಆದರೆ ಏನಾಯಿತು? ಈ ಪ್ರಶ್ನೆ ಈಗಲೂ ಕೂಡ ಜೀವಂತವಾಗಿದೆ, ಮುಂದಿನ ದಿನಗಳಲ್ಲೂ ಕೂಡ ಜೀವಂತವಾಗಿರುತ್ತೆ. CJP ಅವರೇನೋ ಪ್ರೊಟೆಸ್ಟ್ ಮಾಡಿದ್ರು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೇಕೇ ಬೇಕು ಅಂತ ಹಠಕ್ಕೆ ಕುಳಿತರು. ಸರ್ಕಾರದ ಅಕೌಂಟೆಬಿಲಿಟಿ ಕೊನೆಗೂ ಕೂಡ ಹೊರಬಿತ್ತು, ಸರ್ಕಾರ ಹೊಣೆ ಹೊತ್ಕೊಳ್ತು, ರಾಜೀನಾಮೆ ಕೊಡ್ತು, ಎಲ್ಲವೂ ಮುಗಿದು ಹೋಯಿತು ಅಂತ ನಾವು ಅಂದುಕೊಳ್ತಿರ್ಬೋದು. ಆದರೆ ಈ ಸಿಸ್ಟಮ್ಗೆ ಸರ್ಜರಿ ಅನ್ನುವಂಥದ್ದು ಬಹಳಷ್ಟು ಅವಶ್ಯಕವಾಗಿ ಬೇಕಿದೆ ಅಂತ ಕೂಡ ಹೇಳಬಹುದು ವಸಂತ್ ಕುಮಾರ್. ಓಕೆ ಸಂತೋಷ್, ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ. BK ಹರಿಪ್ರಸಾದ್ ಅವರು ಮಾತಾಡ್ತಿದ್ದಾರೆ, KPCC ಅಧ್ಯಕ್ಷರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ.
ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ರು. ಪ್ರಮುಖವಾಗಿ ಸಿಜೆಪಿ ನಡೆಸಿದಂಥ ಹೋರಾಟ, ಆ ಹೋರಾಟ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಬೇಕು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಬೇಕು, ಅದರ ಜೊತೆಗೆ ಮೃತಪಟ್ಟವರ ಕುಟುಂಬಗಳಿಗೆ 1 ಕೋಟಿ ಪರಿಹಾರ ನೀಡಬೇಕು ಅನ್ನುವಂಥ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನು ನಡೆಸಲಾಗಿತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ. ಆ ಪ್ರತಿಭಟನೆಗೆ ದೇಶದ ಎಲ್ಲ ಕಡೆಯಿಂದ ಅಭೂತಪೂರ್ವವಾದಂಥ ಒಂದು ಬೆಂಬಲ ವ್ಯಕ್ತವಾಗ್ತಾ ಇತ್ತು. ಯುವ ಜನತೆಯಿಂದ ಬೆಂಬಲ ವ್ಯಕ್ತವಾಗ್ತಾ ಇತ್ತು. ಅದರ ಜೊತೆಗೆ ವಿಪಕ್ಷಗಳು ಕೂಡ, ಅಂದರೆ ವಿಪಕ್ಷಗಳು ಹೋರಾಟದ ಹಾದಿಯನ್ನು ತುಳಿದ್ವು. ಅದರ ಪರಿಣಾಮ, ವಿಪಕ್ಷಗಳು ಹೋರಾಟದ ಹಾದಿಯನ್ನು ತುಳಿದ ಪರಿಣಾಮ ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಯಿತು. ಧರ್ಮೇಂದ್ರ ಪ್ರಧಾನ್ ಅಥವಾ ಸಿಜೆಪಿ ಹೋರಾಟ ಇಲ್ಲಿಗೆ ನಿಲ್ಲುತ್ತಾ, ವಿಪಕ್ಷಗಳ ಹೋರಾಟ ಇಲ್ಲಿಗೆ ನಿಲ್ಲುತ್ತಾ ಗೊತ್ತಿಲ್ಲ. ಸಿಜೆಪಿಯ ಮುಂದಿನ ನಡೆ ಏನು, ಇದು ಕೂಡ ಇನ್ನೂ ಕುತೂಹಲಕ್ಕೆಡೆ ಮಾಡಿಕೊಡ್ತಾ ಇದೆ. ಆದರೆ ಕಾಂಗ್ರೆಸ್ ನಮ್ಮ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ ಅಂತ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಹೋರಾಟಕ್ಕೆ ಮತ್ತಷ್ಟು ಅಣಿಯಾಗ್ತಾ ಇವೆ. ಬಿ.ಕೆ. ಹರಿಪ್ರಸಾದ್ ಮಾತಾಡ್ತಿದ್ರು ಈ ಬಗ್ಗೆ. ಇನ್ನು ನೀಟ್ ಹೋರಾಟದ ವಿಕ್ಟರಿಯ ಸಿಂಬಲ್ ಯಾರ ಹೆಗಲಿಗೆ? ಕಷ್ಟಪಟ್ಟು ಹೋರಾಟ ಮಾಡಿದ ವಿದ್ಯಾರ್ಥಿಗಳಿಗ ಅಥವಾ ರಾಜಕೀಯ ಲಾಭ ಪಡೆಯುವಂತಹ ಒಂದು ನಿಟ್ಟಿನಲ್ಲಿ ಮುಂದಾದಂಥ ವಿಪಕ್ಷ ಕಾಂಗ್ರೆಸ್ನದ್ದ? ಕೊನೆಯ ಕ್ಷಣದಲ್ಲಿ ಎಂಟ್ರಿ ಕೊಟ್ಟು ಇಡೀ ಮೈಲೇಜ್ ಹೈಜಾಕ್ ಮಾಡಿದ್ರ ರಾಹುಲ್ ಗಾಂಧಿ? ಕೊನೆಯ ಕ್ಷಣದಲ್ಲಿ ಎಂಟ್ರಿ ಕೊಟ್ಟು ಇಡೀ ಮೈಲೇಜ್ ಹೈಜಾಕ್ ಮಾಡಿದ್ರ ರಾಹುಲ್ ಗಾಂಧಿ ಅಥವಾ ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಿಗಬೇಕಾ ಈ ವಿಕ್ಟರಿಯ ಮೈಲೇಜ್? ಈ ಹೋರಾಟ ವಿದ್ಯಾರ್ಥಿಗಳದ್ದು, ಲಾಭ ರಾಹುಲ್ ಗಾಂಧಿಯದ್ದ? ಕೊನೆಯಲ್ಲಿ ಬಂದು ಫೋಕಸ್ ತಮ್ಮತ್ತ ತಿರುಗಿಸಿಕೊಂಡ್ರ ರಾಹುಲ್ ಗಾಂಧಿ? ಹೋರಾಟಕ್ಕೆ ಕೊನೆಯಲ್ಲಿ ಬಂದು ಮೈಲೇಜ್ ಪಡ್ಕೊಂಡ್ರ ರಾಹುಲ್ ಗಾಂಧಿ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದು ತೀವ್ರತೆ ಸೃಷ್ಟಿಸಿದ್ದು ವಿಪಕ್ಷ ನಾಯಕ. ಸಂಸತ್ತಿನಿಂದ ಬೀದಿಯವರೆಗೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದು ಕಾಂಗ್ರೆಸ್. ಇಡೀ ಯುವ ಜನತೆ ಆಕ್ರೋಶವನ್ನ ರಾಜಕೀಯ ಅಸ್ತ್ರ ಮಾಡಿಕೊಂಡ್ರ ರಾಹುಲ್ ಗಾಂಧಿ? ಈ ಹೋರಾಟ ಹಾಗೂ ಪ್ರಧಾನ್ ರಾಜೀನಾಮೆಯಿಂದ ರಾಹುಲ್ ಗಾಂಧಿಗೆ ಮತ್ತಷ್ಟು ಬಲ ಬಂತ. ವಿದ್ಯಾರ್ಥಿಗಳು ಕಷ್ಟಪಟ್ಟು ಕಟ್ಟಿದ ಹೋರಾಟವನ್ನ ಹೈಜಾಕ್ ಮಾಡಿದರ ರಾಹುಲ್. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟಿದ್ದರ ಆ ಒಂದು ಕ್ರೆಡಿಟ್ ಯಾರಿಗೆ? ಅದು ವಿದ್ಯಾರ್ಥಿಗಳಿಗ ಅಥವಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗ? ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಗ ಆ ಕ್ರೆಡಿಟ್? ಇದು ಸದ್ಯಕ್ಕೆ ಲಾಭ ಯಾರಿಗೆ? ಇದರ ಕ್ರೆಡಿಟ್, ಇದರ ವಿಕ್ಟರಿ ಯಾರಿಗೆ? ಇದು ಸಹಜವಾಗಿ ಕಾಡುವಂಥ ಪ್ರಶ್ನೆ ಇದು. ಯಾಕೆಂದ್ರೆ ವಿದ್ಯಾರ್ಥಿಗಳು ಮೊದಲ ಹೋರಾಟಕ್ಕಿಳಿದ್ರು ಸಿಜೆಪಿ ಪಾರ್ಟಿಯ ಮೂಲಕ. ಕಾಂಗ್ರೆಸ್ ನಾಯಕಿ ನಂದಿನಿ ನಾಗರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ನಂದಿನಿ ನಾಗರಾಜ್ ಅವರೇ, ಕೊನೆಗೂ ಕೂಡ ಸಿಜೆಪಿಯ ಹೋರಾಟ ಮತ್ತು ವಿಪಕ್ಷಗಳ ಹೋರಾಟ, ಈ ಹೋರಾಟದ ಫಲವಾಗಿ ಮೋದಿ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಏನು ಹೇಳ್ತೀರಿ? ಸರ್, ಖಂಡಿತ ಇದು ವಿದ್ಯಾರ್ಥಿಗಳ ಹೋರಾಟನೂ ಇದೆ ಮತ್ತೆ ರಾಹುಲ್ ಗಾಂಧಿ ಅವರ ನಿರಂತರ ಪ್ರಯತ್ನದಿಂದ. ಯಾಕಂದ್ರೆ ಕಳೆದ 20 ದಿನದಿಂದ ಏನೇನ್ ಹೋರಾಟ ಆಗಿದೆ ನಿಮ್ಗೆ ಗೊತ್ತಿದ್ದು. ನಮ್ ನೆಟ್ವರ್ಕ್ಸ್ ಬರ್ತಿರ್ಲಿಲ್ಲ. ನಾನು 10 days ಇಂದ ಡೆಲ್ಲಿನಲ್ಲೇ ಇದ್ದೆ. 10 ದಿನ ನಾವು ನಿರಂತರ ಹೋರಾಟ ಮಾಡಿದೀವಿ. ನಮ್ಮನ್ನು ಡಿಟೈನ್ ಮಾಡಿದ್ರು ಲಾಸ್ಟ್ ರಾಹುಲ್ ಗಾಂಧಿ ಅರೆಸ್ಟ್ ಆಗಿದಾಗ. ಪದೇ ಪದೇ ತುಂಬಾ ವಿದ್ಯಾರ್ಥಿಗಳ ಸಮುದಾಯ ಏನ್ ಇತ್ತು ಬಿಜೆಪಿದು, ಅವ್ರಿಗೆ ಮಾನಸಿಕವಾಗಿ ಕುಗ್ಗಿಸ್ಬೇಕು ಅಂತ ನಿರಂತರ ಪ್ರಯತ್ನ ಮೋದಿ ಸರ್ಕಾರದಿಂದ ಆಯ್ತು. ಮತ್ತೆ ಎಷ್ಟೋ ಹೆಣ್ಮಕ್ಳ ಮೇಲೆ ತುಂಬಾ ದೌರ್ಜನ್ಯಗಳಾಗಿದೆ, ಅದ್ರ ಬಗ್ಗೆ ಮೋದಿ ಸರ್ಕಾರ ಮಾತಾಡ್ತಿಲ್ಲ. ಪ್ಲಸ್ ಎಷ್ಟೋ ಇದು ನಮ್ಮ ಕಾಂಗ್ರೆಸ್ ವರ್ಕರ್ಸ್ ಮೇಲೆ ಇದು ಏನಂದ್ರೆ ದೌರ್ಜನ್ಯ ಆಯ್ತು. ಈವನ್ ನಮ್ ರಾಹುಲ್ ಗಾಂಧಿ ಅವ್ರನ್ನು ಅರೆಸ್ಟ್ ಮಾಡಿದ್ರು, ನಮ್ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಅರೆಸ್ಟ್ ಮಾಡಿ ರಾತ್ರಿ 1:30 ಬಿಡುಗಡೆ ಮಾಡಿದ್ದಾರೆ. ಓಕೆ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರ್ಕೊಂಡೋಗಿ ಮಂದಿರ್ ಮಾರ್ಗ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಿದ್ರು. ರಾಹುಲ್ ಗಾಂಧಿ ಅವ್ರನ್ನ ಕರ್ಕೊಂಡೋಗಿ ಸ್ಟೇಡಿಯಂ ಅಲ್ಲಿ ಬಂಧಿಸಿದ್ರು. ಮತ್ತೆ ವೇಣುಗೋಪಾಲ್ ಅವ್ರನ್ನ ಕರ್ಕೊಂಡೋಗಿ ಸಿಪಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಿದ್ರು. ಪ್ರತಿಯೊಬ್ಬ ನಾಯಕರು ಒಂದೊಂದು ಸ್ಟೇಷನ್ ಅಲ್ಲಿ ಇದ್ವಿ. ಪ್ರತಿದಿನ ಒಂದೊಂದು ರೀತಿಯ ಹರಾಸ್ಮೆಂಟ್ ಡೆಲ್ಲಿನಲ್ಲಿ ನಿರಂತರ ಲಾಸ್ಟ್ 10 ದಿನದಿಂದ ನಡೆದಿದೆ. ಬಟ್ ಇದು ಬಿಜೆಪಿ ಒಂದೇ ಪ್ರತಿಭಟನೆ ಅಲ್ಲ, ಇದು ಎಲ್ಲಾ ಪಕ್ಷಗಳು ಮತ್ತೆ ನಮ್ಮ ಯಾರು ಸಾಮಾಜಿಕ ಕಳಕಳಿ ಮತ್ತೆ ಕಾನ್ಸ್ಟಿಟ್ಯೂಷನ್ಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಅವ್ರಿಗೆ ಒಂದು ಸಿಕ್ಕದೆ. ಇದೊಂದೇ ಮುಂದುವರಿಯಲ್ಲ. ನಾವು ನರೇಂದ್ರ ಮೋದಿ ಅವ್ರನ್ನ ರಾಜೀನಾಮೆ ಕೊಡಿಸ್ತೀವಿ, ಅಮಿತ್ ಶಾ ಅವ್ರನ್ನು ರಾಜೀನಾಮೆ ಕೊಡಿಸ್ತೀವಿ. ಕಾನ್ಸ್ಟಿಟ್ಯೂಷನ್, ನಮ್ಮ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆ ಅನ್ನೋ ಬಲವಾದ ನಂಬಿಕೆನ ಉಳಿಸ್ಕೊಳ್ತೀವಿ ನಾವು. ಓಕೆ, ಥ್ಯಾಂಕ್ ಯು ನಂದಿನಿ ನಾಗರಾಜ್ ಅವರೇ, ಫ್ರೀಡಮ್ ಟಿವಿ ಜೊತೆ ಮಾತಾಡೋದಕ್ಕಾಗಿ. ನನ್ನ ಜೊತೆ ಸಾಹಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ.
ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಬಹುಶಃ ನಾವು ಗಮನಿಸ್ತಾ ಹೋಗ್ಬೋದು, ಒಂದು ಕಡೆ ಶಿಕ್ಷಣ ವ್ಯವಸ್ಥೆ, ಅದು ನೀಟ್ ಪರೀಕ್ಷೆ ಅಕ್ರಮ ಆದ ನಂತರದಲ್ಲಿ ಆದಂಥ ಬೆಳವಣಿಗೆಗಳು, ಮೊದಲು ಹೋರಾಟ ಶುರುವಾಗಿದೆ CJPಯಿಂದ. ಅಂದರೆ ಇಲ್ಲಿ ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂದರೆ ಇದರ ಒಂದು ವಿಕ್ಟರಿ, ಇದರ ಒಂದು ಹೋರಾಟದ ಫಲ ಸ್ಟೂಡೆಂಟ್ಗಳಿಗೋ ಅಥವಾ ಕೊನೆಯ ಕ್ಷಣದಲ್ಲಿ ಬಂದು ಮೈಲೇಜ್ ಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ ರಾಹುಲ್ ಗಾಂಧಿಗೂ ಈ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ವಸಂತ್ ಕುಮಾರ್ ಒಬ್ಬ ವಿಪಕ್ಷ ನಾಯಕರು ಅಥವಾ ವಿರೋಧ ಪಕ್ಷದ ನಾಯಕರು ಅಂತಂದ್ರೆ ಯಾವುದೇ ಒಂದು ವಿಚಾರದಲ್ಲಿ ಸಮಸ್ಯೆಗಳು ಎದುರಾದಂತಹ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡುವಂಥದ್ದು ಅಥವಾ ಆ ವಿಚಾರವನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಂಥದ್ದು ಅಥವಾ ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಳುವಂಥದ್ದು ಇದು ಪ್ರತಿಯೊಂದು ಪಕ್ಷಗಳು ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ನಡೆಯುತ್ತೆ. ಈಗ ಕರ್ನಾಟಕದಲ್ಲೂ ಕೂಡ ನಾವು ಸಾಕಷ್ಟು ಹೋರಾಟಗಳನ್ನು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಇಶ್ಯೂಗಳಲ್ಲೂ ಕೂಡ ನಡುವೆ ವಿಪಕ್ಷಗಳು ಬಂದು ಹೋರಾಟವನ್ನ ಮಾಡ್ತಾ ಇದ್ದಾವೆ, ಅದರ ಕ್ರೆಡಿಟ್ ಅನ್ನು ಕೂಡ ತೆಗೆದುಕೊಳ್ಳುತ್ತೆ. ಇಲ್ಲಿ ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ನೋಡಿದಾಗ ಇದರ ಕ್ರೆಡಿಟ್ ಏನಿದೆ ಅದು ಸಂಪೂರ್ಣವಾಗಿ ಯಾರ್ಯಾರು CJPಯ ನಾಯಕರಿದ್ದಾರೆ, ಜೊತೆಗೆ ಸೋನಂ ವಾಂಗ್ಚುಕ್ ಅವರಿದ್ದಾರೆ, ಅದೇ ರೀತಿಯಾಗಿ ಯಾರು ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಸಲ್ಲಲೇಬೇಕು. ಅದನ್ನ ಯಾರು ಕೂಡ ಅಲ್ಲಗಳೆಯುವಂತಿಲ್ಲ. ಆದರೆ ರಾಜಕೀಯವಾಗಿ ಒಂದು ಹೋರಾಟ ಆಗಬೇಕು. ಆ ಹೋರಾಟವನ್ನ ಯಶಸ್ವಿಯಾಗಿ ರೂಪಿಸುವಲ್ಲಿ ವಿಪಕ್ಷಗಳು ಕೂಡ ಯಶಸ್ವಿಯಾಗಿರುವಂತದ್ದು ನಿಜ. ಅದು ಒಂದು ಕಡೆ, ಅದು ರಾಜಕೀಯವಾಗಿ ನೋಡಿದಾಗ ರಾಜಕೀಯವಾಗಿ ಆ ವಿಚಾರ ಬರುತ್ತೆ. ಆದ್ರೆ ನೋಡಿ, ಈ ಹೋರಾಟ ಆದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲೆ ಆದಂತಹ ದಾಳಿಗಳು ಒಂದೆರಡಲ್ಲ. ಯಾರು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಂತ ನಾವು ಹೇಳ್ತಾ ಇದ್ವಿ, ಅದೇ ಧರ್ಮೇಂದ್ರ ಪ್ರಧಾನ್ ಅವರು ನೇರವಾಗಿ ವಿದ್ಯಾರ್ಥಿಗಳಿಗೆ ಇವರು ಭಯೋತ್ಪಾದಕರ ಬಿ ಟೀಮ್ ಅಂತ ಹೇಳಿದ್ರು. ಅದು ಕೂಡ ಒಂದು ಪ್ರತಿಷ್ಠಿತ ಮಾಧ್ಯಮದೊಳಗಡೆ ಕೂತ್ಕೊಂಡು ಇವರು ಭಯೋತ್ಪಾದಕರ ಬಿ ಟೀಮ್ ಅಂತ ಹೇಳಿದ್ರು. ಮತ್ತೊಂದು ಕಡೆಯಲ್ಲಿ ಅನೇಕರು ಈ ಹೋರಾಟದ ಸಂದರ್ಭದಲ್ಲಿ ಕೆಲವರು ಚಾಕು ತಗೊಂಡು ಬಂದ್ರು. ಹೋರಾಟದಲ್ಲಿ ಘೋಷಣೆ ಕೂಗುವಂತಹ ಸಂದರ್ಭದಲ್ಲಿ ಧಾರ್ಮಿಕ ಘೋಷಣೆಯನ್ನ ಕೂಗಿ ವಿದ್ಯಾರ್ಥಿಗಳನ್ನ ಒಂದು ರೀತಿಯಾಗಿ ಅವರನ್ನ ಏನು ಹಿಂಸೆಯ ಒಂದು ದಾರಿಗೆ ಎಳೆದೊಯ್ಯೋದಕ್ಕೆ ಸಾಕಷ್ಟು ಪ್ರಯತ್ನಗಳಾಯಿತು. ಈ ಎಲ್ಲದರ ಹೊರತಾಗಿಯೂ ಕೂಡ ಪೊಲೀಸರು ಲಾಠಿ ಬೀಸಿದಂತಹ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳು ಇಲ್ಲ ನಮ್ಮ ಮೇಲೆ ಎಷ್ಟು ಹಲ್ಲೆ ಮಾಡ್ರಿ, ಎಷ್ಟು ಲಾಠಿಯನ್ನ ಬೀಸ್ರಿ ಅಂತ ಆ ನಿಂತಿದ್ದಂತಹ ಪ್ರತೀಕ ಏನಿತ್ತು, ನಿಜಕ್ಕೂ ಕೂಡ ಇದು ಪ್ರಶಂಸನಾರ್ಹ. ನಿಜಕ್ಕೂ ಕೂಡ ಇದು ನಾವೆಲ್ಲರೂ ಕೂಡ ಅದನ್ನು ಪ್ರಶಂಸೆ ಮಾಡಲೇಬೇಕಾಗತ್ತೆ. ನೋಡಿ, ನೇಪಾಳದಲ್ಲಿ ಏನಾಯಿತು, ಬಾಂಗ್ಲಾದೇಶದಲ್ಲಿ ಏನಾಯಿತು, ಬೇರೆ ಬೇರೆ ದೇಶಗಳಲ್ಲಿ ಏನಾಯಿತು, ಈ ಒಂದು ಜೆನ್ಸಿಗಳ ಹೋರಾಟದಿಂದ ಅನ್ನುವಂಥದ್ದನ್ನು ನೋಡಿದ್ದೀವಿ. ಸಂಪೂರ್ಣವಾಗಿ ಆ ದೇಶಗಳಲ್ಲಿ ಒಂದು ರೀತಿಯಾಗಿ ಅರಾಜಕತೆಯ ವಾತಾವರಣ ನಿರ್ಮಾಣ ಆಯಿತು. ಆದರೆ ಇಲ್ಲಿ ವಿದ್ಯಾರ್ಥಿಗಳು ಸಂವಿಧಾನಾತ್ಮಕವಾಗಿ ಸಂವಿಧಾನದ ಪರ ಘೋಷಣೆಗಳು, ಭಗತ್ ಸಿಂಗ್ ಅವರ ಘೋಷಣೆಗಳನ್ನು ತೆಗೆದುಕೊಂಡು ಇನ್ಕಿಲಾಬ್ ಜಿಂದಾಬಾದ್ ಅಂತ ಲಾಠಿಗಳನ್ನು ಬೀಸಿದ್ರು ಕೂಡ ಅದಕ್ಕೆ ಎದೆಯೊಡ್ಡಿದ್ರು. ಅದನ್ನು ನಾವು ನಿಜವಾಗ್ಲೂ ಕೂಡ ಪ್ರಶಂಸೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಪೊಲೀಸರ ಮೇಲೂ ಕೂಡ ದಾಳಿಗಳಾಗಿದೆ, ಇದನ್ನು ನಾವು ಅಲ್ಲಗಳೆಯೋದಕ್ಕಾಗಲ್ಲ. ಆದರೆ ಈ ಒಂದು ಸಂಪೂರ್ಣ ಹೋರಾಟದ ಪ್ರಾಸ್ಪೆಕ್ಟಿವ್ ಏನಾಗಿತ್ತು ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಜೊತೆಗೆ ಯಾರ್ಯಾರು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರಿಗೆ ಒಂದು ರೀತಿಯಾಗಿ ಪರಿಹಾರ ಕೊಡುವಂಥದ್ದು, ಅದರಲ್ಲಿ ಸಂಪೂರ್ಣವಾಗಿ ಈ ಯುವ ಸಮೂಹ, ಈ ಜೆನ್ಸಿ ನಿಜಕ್ಕೂ ಕೂಡ ಅವರ ತಾಳ್ಮೆಯನ್ನು ನಾವೆಲ್ಲರೂ ಕೂಡ ಪ್ರಶಂಸೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಆಗಲೇ BK ಹರಿಪ್ರಸಾದ್ ಅವರು ಕೂಡ ಮಾತಾಡ್ತಾ ಇದ್ರು ಈ NSA ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಸಡನ್ ಆಗಿ ಈವರೆಗೆ BJP ಏನು ಹೇಳ್ತಾ ಇತ್ತು ಅಂತಂದ್ರೆ, ಈವರೆಗೆ BJP ಹೇಳ್ತಾ ಇದ್ದಿದ್ದು ಯಾವುದೇ ಕಾರಣಕ್ಕೂ ರಾಜೀನಾಮೆ ಆಗಲ್ಲ, ಇದು BJP ರೀ, ಇದು NDA ಸರ್ಕಾರ, UPA ಸರ್ಕಾರ ಅಲ್ಲ ಅಂತ BJP ಹೇಳ್ತಾ ಇತ್ತು. ಆದರೆ ಸಡನ್ ಆಗಿ ರಾಜೀನಾಮೆ ಕೊಡೋದಕ್ಕೆ ಕಾರಣ ಏನಾಯಿತು ಅಂದರೆ, ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ಈ ಹೋರಾಟವನ್ನು ನೋಡ್ತಾ ಇದ್ದೀವಿ ನಾವು. ನಿನ್ನೆ ರಾತ್ರಿ ಸರಿಸುಮಾರು 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತೆ ಹೊಸಬರು ಬಂದು ಹೋರಾಟಕ್ಕೆ ಜಾಯಿನ್ ಆಗಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ವಿದ್ಯಾರ್ಥಿಗಳು ಬಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಶನಿವಾರ, ನಾಳೆ ಭಾನುವಾರ, ಸೋಮವಾರ ಒಂದು ಬಹುದೊಡ್ಡ ಸುನಾಮಿ ಈಗ ಮತ್ತೆ ಏನು ನಮ್ಮ ಲೋಕಸಭೆ ಇದೆ ಅಲ್ಲಿಗೆ ಬರುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗಿತ್ತು. ಇದೇ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ನೋಡಿ, ಅಕ್ಟೋಬರ್ 18ರವರೆಗೆ NSA ಆಕ್ಟ್ ಅಡಿಯಲ್ಲಿ ಯಾರನ್ನು ಬೇಕಾದರೂ ಕೂಡ ಬಂಧಿಸೋದಕ್ಕೆ ಅಂತ ದೆಹಲಿ ಪೊಲೀಸರಿಗೆ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಈ ವಿಚಾರ ಅಭಿಜಿತ್ ದೀಪ್ಕೆ ಅವರಿಗೆ ಗೊತ್ತಾಗುತ್ತೆ, ಅಭಿಜಿತ್ ದೀಪ್ಕೆ ಅವರು ಕೂಡ ಎಚ್ಚರಿಸಿದ್ರು. ನಿನ್ನೆ ರಾತ್ರಿ ಅವರು ಮಾತಾಡಬೇಕಾದ್ರೆ ನಾನು ನೋಡ್ತಾ ಇದ್ದೆ ವಸಂತ್ ಕುಮಾರ್, ಯಾವಾಗ ಬೇಕಾದರೂ ಕೂಡ NSA ಅಡಿಯಲ್ಲಿ ಅಂದರೆ ಯಾರು ಸೋನಂ ವಾಂಗ್ಚುಕ್ ಅವರು ಈ ಹೋರಾಟದಲ್ಲಿ ಭಾಗಿಯಾಗಿದ್ರು, ಉಪವಾಸ ಸತ್ಯಾಗ್ರಹ ಮಾಡಿದ್ರು, ಅವರನ್ನು ಕೂಡ ಈ NSA ಅಡಿಯಲ್ಲಿ ಅರೆಸ್ಟ್ ಮಾಡಿದ್ರು. NSA ಅಡಿಯಲ್ಲಿ ಅರೆಸ್ಟ್ ಮಾಡೋದಕ್ಕೆ ಕೇವಲ ವದಂತಿಗಳು ಸಾಕು, ಯಾವುದೇ ಸಾಕ್ಷ್ಯಾಧಾರ ಮತ್ತು
ಮತ್ತೊಂದು ಮಗದೊಂದು ಯಾವುದು ಕೂಡ ಬೇಕಾಗಿಲ್ಲ. ಹೀಗಾಗಿ NSA ಅಡಿಯಲ್ಲಿ ನಾವು ಯಾರ್ಯಾರು CJP ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ, ನಮ್ಮನ್ನು ಕೂಡ ಹೋರಾಟ ಮಾಡ್ತಾರೆ ಅಂತ ಅವರು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ರು. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ವಿದ್ಯಾರ್ಥಿಗಳಲ್ಲಿ ಆಕ್ರೋಶ ಮತ್ತಷ್ಟು ಬಿಲ್ಡ್ ಆಗೋದಕ್ಕೆ ಶುರುವಾಯಿತು. NSA ಅಡಿಯಲ್ಲಿ ಯಾರನ್ನ ಬೇಕಾದರೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಕೊಟ್ಟಿರುವಂತಹ ಒಂದು ಸಡಿಲಿಕೆ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ತೀವ್ರವಾಯಿತು. ಮತ್ತೊಂದು ಕಡೆಯಲ್ಲಿ ಡಿಟೆನ್ಷನ್ ಸೆಂಟರ್ಗಳನ್ನು ಮಾಡಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಇದು ವಿದ್ಯಾರ್ಥಿಗಳಲ್ಲಿ, ವಿದ್ಯಾರ್ಥಿ ನಾಯಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಯಿತು. ಇದೇ ಕಾರಣಕ್ಕೆ ನಿನ್ನೆ ರಾತ್ರಿ 12 ಗಂಟೆ 1, 2, 3 ಗಂಟೆವರೆಗೆ ಅನೇಕ ಏನು ರಾಜ್ಯಗಳಿಂದ ವಿದ್ಯಾರ್ಥಿಗಳು ರಾತ್ರಿ ಇಡೀ ಬಂದು ಸೇರ್ಕೊಳ್ತಾ ಇದ್ರು. ಅದರಲ್ಲೂ ಶನಿವಾರ ಭಾನುವಾರ ಆಗಿದ್ದರಿಂದಾಗಿ ಯಾರ್ಯಾರು ಉದ್ಯೋಗಿಗಳಿದ್ದಾರೆ ಅವರು ಕೂಡ ಬಂದು ವೀಕ್ ಡೇಸು ಹಾಗಾಗಿ ಬಂದು ಜಾಯ್ನ್ ಆಗ್ತಾರೆ ಅನ್ನುವಂತಹ ಮಾಹಿತಿಗಳು ಕೇಂದ್ರ ಸರ್ಕಾರಕ್ಕೂ ಕೂಡ ಲಭಿಸುತ್ತೆ. ನೋಡಿ, 3 ಗಂಟೆ 30 ನಿಮಿಷಕ್ಕೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ CJP ಜೊತೆಗೆ ಒಂದು ಮೀಟಿಂಗ್ ಇದೆ. JP ನಡ್ಡಾ ಅವರು ಈ ಮೀಟಿಂಗಲ್ಲಿ ಭಾಗಿಯಾಗ್ತಾರೆ. ನೆನ್ನೆನೆ ಗಡುವು ಕೊಟ್ಟಿದ್ರು, ನಾಳೆ 3 ಗಂಟೆ 30 ನಿಮಿಷದ ಒಳಗಾಗಿ ಕೇಂದ್ರ ಸರ್ಕಾರದ ನಿರ್ಧಾರ ಏನು ಅದನ್ನು ನಮ್ಮನ್ನು ತಿಳಿಸಬೇಕು. ಆಗ ನಾವು ಮುಂದಿನ ನಿರ್ಧಾರ ಏನು ಮಾಡಬೇಕು ಅನ್ನುವಂಥದ್ದನ್ನು, ಮುಂದಿನ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಹೀಗಾಗಿ ಇವತ್ತು ಗಡುವು ಏನಿದೆ 3 ಗಂಟೆ 30 ನಿಮಿಷಕ್ಕೆ, ಇದಕ್ಕೆ 1 ಗಂಟೆ ಹಿಂದೆ ಅಂದರೆ ಸರಿಸುಮಾರು 1 ಗಂಟೆ ಮುಂಚೆ 2 ಗಂಟೆ 30 ನಿಮಿಷದ ಸರಿಸುಮಾರಿಗೆ ಏನು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಹೊರಬೀಳುತ್ತೆ. ಅಂದರೆ ಕೇಂದ್ರ ಸರ್ಕಾರ ಕೂಡ ಇದನ್ನು ಮನಗಂಡಿದೆ, ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ಬಂದಿದೆ. ಯಾಕಂದರೆ ಕಳೆದ ಹಲವಾರು ದಿನಗಳಿಂದ ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೇಡ, ರಾಜೀನಾಮೆ ಅಮಿತ್ ಶಾ ಅವರದ್ದು ಬೇಕು, ರಾಜೀನಾಮೆ ಪ್ರಧಾನಿ ಮೋದಿ ಅವರದ್ದು ಬೇಕು ಅಂತ ಯಾವಾಗ ಘೋಷಣೆಗಳು ಮೊಳಗೋದಕ್ಕೆ ಆರಂಭ ಆಯಿತು, ಅದಕ್ಕೂ ಮುಂಚೆ ಈ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂದಿರುವಂಥದ್ದು. ವಸಂತ್ ಕುಮಾರ್. ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ವಿಚಾರವಾಗಿ ಕೇಜ್ರಿವಾಲ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಸಿಕ್ಕಂತಹ ಅತಿದೊಡ್ಡ ಗೆಲುವು ಅಂತ ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕೇಜ್ರಿವಾಲ್ ಸಂತಸ ವ್ಯಕ್ತಪಡಿಸಿದ್ದು ಇದು ಪ್ರಜಾಪ್ರಭುತ್ವಕ್ಕೆ ಸಿಕ್ಕ ಅತಿ ದೊಡ್ಡ ಗೆಲುವು ಅಂದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಇಡೀ ದೇಶಕ್ಕೆ ಅಭಿನಂದನೆ ಅಂದಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಪ್ರಧಾನ್ ರಾಜೀನಾಮೆಗೆ ಅರವಿಂದ್ ಕೇಜ್ರಿವಾಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತೀವ್ರ ಸಂತಸವನ್ನು व्यक्तಪಡಿಸಿದ್ದಾರೆ ಕೇಜ್ರಿವಾಲ್. आप सबको बहुत 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 बधाई. हमारे देश के युवाओं को, जेनजी को बहुत बधाई. बहुत खुशी की बात है, आप लोगों का संघर्ष रंग लाया. धर्मेंद्र प्रधान को अल्टीमेटली इस्तीफा देना पड़ा. ये पूरी डेमोक्रेसी की बहुत बड़ी जीत है. हमारे देश में लोगों का जनतंत्र से भरोसा ही उठ गया था. लोगों को लगने लगा था कि सरकारें सुनती नहीं है. जनता सरकारों के सामने चिल्लाती रहती थी, गिड़गिड़ाती रहती थी. हर चीज के लिए हम सरकार को हाथ जोड़ते रहते थे, पैर पकड़. सरकारें कभी सुनती नहीं थी. इतना बड़ा संघर्ष हुआ और अल्टीमेटली सरकार के अहंकार को झुकना पड़ा, जनता के सामने झुकना पड़ा. ये बहुत बड़ी जीत है, पूरे जनतंत्र की जीत है, डेमोक्रेसी की जीत है. और सरकार को भी अब समझ लेना चाहिए कि आपको जनता की सुननी पड़ेगी. ये डेमोक्रेसी है. डेमोक्रेसी इज बाय द पीपल, ऑफ द पीपल, फॉर द पीपल. मैं उम्मीद करता हूं कि सरकार नीट के सिस्टम को ठीक करेगी ताकि अगली साल अब से पेपर लीक होना बंद हो जाए इस देश के अंदर. अब हमारे बच्चों को आत्महत्या ना करनी पड़े. ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಬಹುಶಃ CJP ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ CJPಯ ನಡೆ ಏನು, ವಾಟ್ ನೆಕ್ಸ್ಟ್ ಅಂತ, ಬಹುಶಃ ಪ್ರತಿಭಟನೆ ಈ ಹೋರಾಟ ಇಲ್ಲಿಗೆ ನಿಲ್ಲುತ್ತಾ CJPದು ಅಥವಾ ಅದರ ನಡೆ ಏನು, ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಮತ್ತು ಇವತ್ತು ಕೇಂದ್ರ ಸಚಿವರು JP ನಡ್ಡಾ ಅವರು ಕೂಡ CJP ಪಾರ್ಟಿಯ ಜೊತೆ ಅಥವಾ ನಾಯಕರ ಜೊತೆ ಮಾತಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ, ಚರ್ಚೆ ಮಾಡ್ತಾರೆ ಅಂತ. ಸೊ ಹಾಗಾದರೆ CJPಯ ಒಂದು ನೆಕ್ಸ್ಟ್ ಸ್ಟ್ಯಾಂಡ್ ಏನಿರುತ್ತೆ ಅಂತ ಇದು ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ವಸಂತ್ ಕುಮಾರ್, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಅನ್ನು ನೀವು ಫೈರ್ ಮಾಡಿದ್ದೀರಿ. ಮುಂದೇನು CJP ಪಕ್ಷದ ಮುಂದಿರುವ ಮತ್ತೊಂದು ಕ್ವಶನ್, ವಾಟ್ ನೆಕ್ಸ್ಟ್? ನೋಡಿ, ಇವತ್ತು ನ್ಯೂಸ್ ಡೆಸ್ಕ್ನಲ್ಲಿ ನಾನು ಇದ್ದೀನಿ, ನನ್ನ ಜೊತೆ ಸಂತೋಷ್ ರಾಠೋಡ್ ಕೂಡ ಇದ್ದಾರೆ. ನಾವು ಈವರೆಗೂ ನಡೆದಿರ್ತಕ್ಕಂತಹ ಡೆವಲಪ್ಮೆಂಟು, ಇನ್ನು ಘಳಿಗೆಯು ನಡೆಯಬಹುದಾದಂತಹ ಸಂಭಾವ್ಯ ಡೆವಲಪ್ಮೆಂಟು, ಆ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ. ಸಂತೋಷ್, ಈಗ CJPಯ ಮುಂದೆ ಇರತಕ್ಕಂತಹ ಮುಂದಿನ ಪ್ರಶ್ನೆ ಏನು ಅಂತ ಹೇಳಿ ವಸಂತ್ ಕುಮಾರ್ ಅವರು ಕೇಳ್ತಾ ಇದ್ರು. ಯಾವಾಗ ಅಭಿಜಿತ್ ದೀಪ್ಗೆ ಅಮೆರಿಕಾದ ಕ್ಯಾಂಪಸ್ನಲ್ಲಿ ಕೂತ್ಕೊಂಡಿದ್ರು,
ಆ ಸಂದರ್ಭದಲ್ಲಿ ಭಾರತಕ್ಕೆ ನೀವು ಬರಬೇಡಿ, ನಿಮಗೆ ಬಂಧನದ ಭೀತಿ ಇದೆ, ಏರ್ಪೋರ್ಟ್ಗೆ ಬಂದಿಳಿದ ಕೂಡಲೇ ನಿಮ್ಮನ್ನ CCB ಪೊಲೀಸ್ ಅವರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಹಿಂಗೆಲ್ಲ ಒಂದು ಪ್ರಚಾರ ಇತ್ತು. ಅದನ್ನೂ ಮೀರಿ ಅಭಿಜಿತ್ ದೀಪ್ಗೆ ಬಂದ್ರ, ಏರ್ಪೋರ್ಟಿಗೆ ಬಂದ್ರು. ಆಗಲೂ ಇದ್ದಿದ್ದು ಮುಂದೇನು ವಾಟ್ ನೆಕ್ಸ್ಟ್ ಅನ್ನೋದೆ. ಅದಾದ ನಂತರ ಏರ್ಪೋರ್ಟಿಗೆ ಬಂದ್ರು, ಅದಾದ ಮೇಲೆ ಮರುದಿನ ಜಂತರ್ ಮಂತರಿಗೆ ಹೋದ್ರ ಇಲ್ವಾ? ಹೌದು, ನೇರವಾಗಿ ಅಲ್ಲಿಂದ ಜಂತರ್ ಮಂತರ್ಗೆ ಹೋದ್ರು ನಂತರ. ಸೊ ಹಂತ ಹಂತವಾಗಿ CJPಯ ಮುಂದಿರ್ತಕ್ಕಂತಹ ಕ್ವಶನ್ ಮಾರ್ಕ್ಗಳನ್ನ ಭೇದಿಸಿಕೊಂಡೇ CJP ಮುಂದೆ ಹೋಗ್ತಾ ಬಂತು. ಈಗ ವಸಂತ್ ಕುಮಾರ್ ಅವರ ಪ್ರಶ್ನೆಗೆ ನಾನು ಬರ್ತೀನಿ. ವಾಟ್ ನೆಕ್ಸ್ಟ್ ಸಂತೋಷ್, CJPಯ ಮುಂದಿನ ಪ್ರಶ್ನೆ? ಈಗ ನಾವು ನೋಡಬೇಕಾಗತ್ತೆ ಏನಂತಂದ್ರೆ ಪ್ರಮುಖವಾಗಿ ಸಾಹಿಲ್, ಈ ಹೋರಾಟ ನಾವು ನೋಡಿದಾಗ ನೋಡಿ 2024ರಲ್ಲೂ ಕೂಡ ಒಂದು ಕಾನೂನು ರೂಪುಗೊಂಡಿತ್ತು. ಇಲ್ಲ ನಾವು ವಿದ್ಯಾರ್ಥಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತೀವಿ, ಏನು ಸಮಸ್ಯೆ ಇದೆ ವಿದ್ಯಾರ್ಥಿಗಳದ್ದು ಅದನ್ನು ಆಲಿಸೋದಕ್ಕೆ ಕೂಡ ಸಿದ್ಧರಿದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಬಂದಿತ್ತು. ಆದರೆ ಇದರಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ದಂತಹ ಒಂದು ಮಹಾ ಎಡವಟ್ಟು ಅದೇನಂತಂದ್ರೆ ನೋಡಿ 3ನೇ ತಾರೀಕಿಗೆ ಎಕ್ಸಾಮ್ ಆಗುತ್ತೆ ನೀಟ್ ಪರೀಕ್ಷೆದು ಈ ಬಾರಿ. ಆದರೆ 3ನೇ ತಾರೀಕಿಗೆ ನೀಟ್ ಎಕ್ಸಾಮ್ ಆಗಿ ನಂತರದಲ್ಲಿ ಅದೇ ಸಂದರ್ಭದಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿತ್ತು, ಟೆಲಿಗ್ರಾಮಲ್ಲೂ ಕೂಡ ಹರಿದಾಡಿತ್ತು. ಕೇಂದ್ರ ಸರ್ಕಾರ ಅಂದರೆ ಕೇಂದ್ರ ಶಿಕ್ಷಣ ಸಚಿವರು ಅವರ ಸಚಿವಾಲಯ ಈ ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿರುವಂಥದ್ದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧವಿರಲಿಲ್ಲ. 21ನೇ ತಾರೀಕಿನವರೆಗೂ ಕೂಡ ಅದನ್ನು ಒಪ್ಕೊಳ್ಳೋದಕ್ಕೆ ಹೋಗಲ್ಲ. ಅಲ್ಲಿಯವರೆಗೆ ನಾವು ಇದನ್ನ ಎನ್ಕ್ವೈರಿ ಮಾಡ್ತಾ ಇದ್ದೀವಿ, ಇದನ್ನಿನ್ನು ನೋಡ್ತಾ ಇದ್ದೀವಿ, ಆ ಕ್ವಶನ್ ಪೇಪರ್ ಹೌದು ಅಲ್ವೋ ಅಂತಾನೆ ಹೇಳ್ತಾ ಬರ್ತಾ ಇತ್ತು. ಅಂದ್ರೆ ಅಕೌಂಟಬಿಲಿಟಿ ಅನ್ನುವಂಥದ್ದು ಎಲ್ಲೂ ಕೂಡ ಕಂಡು ಬರ್ತಾ ಇರಲಿಲ್ಲ. ಇದರ ಜೊತೆಗೆ ಈಗ ಸಚಿವಾಲಯದಲ್ಲೂ ಕೂಡ ಬದಲಾವಣೆ ಆಗಿದೆ. ಬದಲಾವಣೆ ಆಗಿರುವಂತಹ ವ್ಯಕ್ತಿ ಯಾರು ಅಂತಂದ್ರೆ ಅದೇ ವ್ಯಕ್ತಿಗೆ ಏನು ಈ ಸಬ್ಸಿಡಿ ಅಂತ ಏನು ಸಿಗುತ್ತೆ ಕೇಂದ್ರ ಸರ್ಕಾರದ್ದು, ಪ್ರತಿ ಎಕರೆಗೆ ಇಂತಿಷ್ಟು ಅಂತ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಆ ಸಬ್ಸಿಡಿಯಲ್ಲಿ ಆ ವ್ಯಕ್ತಿಯನ್ನ ಯಾರನ್ನ ಈಗ ಬದಲಾವಣೆ ಮಾಡಲಾಗ್ತಾ ಇದೆ, ಆ ವ್ಯಕ್ತಿಗೆ 1.5 ಕೋಟಿ ಪ್ರತಿ ಎಕರೆಗೆ ಬಂದಿದೆ. ಇದು ಚರ್ಚೆ ಆಗ್ತಾ ಇದೆ ಈಗ. ಅಂತಹ ವ್ಯಕ್ತಿಯನ್ನ ನೀವು ಕೂರಿಸ್ತಾ ಇದ್ದೀರಿ ಅಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾಗೋದಕ್ಕೆ ಹೇಗೆ ಸಾಧ್ಯ? ನಾನು ಹೇಳ್ತಾ ಇರೋದೇನಂತಂದ್ರೆ ಒಂದು ಕ್ಲಿಯರ್ ಆಗಿರುವಂತಹ ಚರ್ಚೆಯನ್ನ ಕೇಂದ್ರ ಸರ್ಕಾರ ಮಾಡಬೇಕು. ಅಲ್ಲಿ ತುಂಬಾ ಸ್ವಚ್ಛವಾಗಿರುವಂತಹ ವ್ಯಕ್ತಿಗಳು ಅಥವಾ ನನ್ನ ದೇಶದ ಭವಿಷ್ಯ, ಈ ಶಿಕ್ಷಣ ವ್ಯವಸ್ಥೆ ತುಂಬಾ ಚೆನ್ನಾಗಿರಬೇಕು, ಆ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾವು ಬದಲಾವಣೆ ಮಾಡಬೇಕು, ದೇಶದ ಭವಿಷ್ಯ ರೂಪುಗೊಳ್ಳಬೇಕು ಅನ್ನುವಂಥ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು, ಕ್ಲೀನ್ ಇಮೇಜ್ ಇರುವಂತಹ ವ್ಯಕ್ತಿಗಳ ಅಧಿಕಾರಿಗಳು ತುಂಬಾ ಜನ ಇದ್ದಾರೆ, ತುಂಬಾ ಜನ ಅಧಿಕಾರಿಗಳು ಸಿಗ್ತಾರೆ, ಅಂಥವರನ್ನ ಇಡಬೇಕು. ಅದರ ಜೊತೆಗೆ ನೋಡಿ ನಮ್ಮ ರಾಜಕಾರಣಿಗಳನ್ನ ವಿದೇಶಕ್ಕೆ ಹೋಗುವಂಥದ್ದನ್ನು ಸಾಕಷ್ಟು ನೋಡ್ತಾ ಇದೀವಿ ನಾವು. ವಿದೇಶಕ್ಕೆ ಹೋಗ್ತಾರೆ, ಅಲ್ಲಿ ಸಿಸ್ಟಮ್ ಅನ್ನು ನೋಡ್ತಾರೆ. ನಿಮಗೆ ನಾನು ಒಂದು ವಿಚಾರ ಹೇಳ್ತೀನಿ ಸಾಹಿಲ್, ತುಂಬಾ ನಿಮಗೆ ಆಶ್ಚರ್ಯ ಅನ್ಸುತ್ತೆ. ಆಸ್ಟ್ರೇಲಿಯಾದಲ್ಲಿ ಅಲ್ಲಿ ಶಿಕ್ಷಣ ಸಚಿವರು ಒಬ್ಬ ಮಹಿಳೆ, ಅವ್ರ ಮೇಲೆ ಒಂದು ಆರೋಪ ಬರುತ್ತೆ. ಇಬ್ಬರು ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಇವರು ಭಾಗಿಯಾಗಿದ್ದಾರೆ, ಇಷ್ಟೇ ಆರೋಪ ಇನ್ನೂ ಸಾಬೀತಾಗಿಲ್ಲ. ಆ ಮಹಿಳೆ ರಾಜೀನಾಮೆಯನ್ನು ಕೊಟ್ಟು ಆಸ್ಟ್ರೇಲಿಯಾ ಶಿಕ್ಷಣ ಸಚಿವೆ ರಾಜೀನಾಮೆ ಕೊಟ್ಟು ನಾನು ತನಿಖೆ ಎದುರಿಸ್ತೀನಿ ಅಂತ ಹೋಗ್ತಾರೆ. ಆದರೆ ಅದೇ ಒಂದು ವ್ಯವಸ್ಥೆಯಲ್ಲಿ ನಾವು ನೋಡಿದಾಗ, ಅದೇ ವ್ಯವಸ್ಥೆ ನಮ್ಮ ಭಾರತದಲ್ಲಿ ನಾವು ನೋಡಿದಾಗ ಪ್ರತಿಯೊಂದು ಪಕ್ಷಗಳು ಕೂಡ ಅಷ್ಟೇ, ನಾವು ಒಂದು ಪಕ್ಷ ಅಂತ ಇಲ್ಲಿ ಹೇಳ್ತಾ ಇಲ್ಲ, ವ್ಯವಸ್ಥೆ ಈ ದೇಶದಲ್ಲಿರುವಂತಹ ಪ್ರತಿಯೊಂದು ಪಕ್ಷಗಳದ್ದು ಅಕೌಂಟಬಿಲಿಟಿ ಅಂತ ನೋಡಿದಾಗ, ಜವಾಬ್ದಾರಿ ಹೊಣೆಗಾರಿಕೆ ಅಂತ ನೋಡಿದಾಗ ಇವ್ರು ತಗೊಳ್ತಾ ಇದ್ದಾರಾ? ನೋಡಿ CJP ಪ್ರೊಟೆಸ್ಟ್ ಮಾಡ್ತಾ ಇದೆ, ಪಂಜಾಬ್ನಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆ 2 ದಿನದ ಹಿಂದೆ. ಹಾಗಾಗಿ ಬಹುದೊಡ್ಡದಾಗಿರುವಂತಹ ಮೇಜರ್ ಸರ್ಜರಿಗೆ ಕೇಂದ್ರ ಸರ್ಕಾರ ಎಲ್ಲಾ ಪಕ್ಷಗಳನ್ನು ಕೂಡ ವಿಪಕ್ಷಗಳನ್ನ ಕರೆಸಬೇಕು. ಎಲ್ಲಿ ಸಮಸ್ಯೆ ಆಗ್ತಾ ಇದೆ, ಯಾವ ದೇಶದ ಶಿಕ್ಷಣ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಯಾರು ಹೇಳ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರೋದೇನು ಅಂತಂದ್ರೆ 2024ರಲ್ಲಿ ನಾವು ಕಾನೂನು ತಂದಿದ್ವಿ, ಅದರಲ್ಲಿ ನಾವೀಗ ಏನಪ್ಪಾ ಅಂತಂದ್ರೆ ಮತ್ತೆ ನಾವು ಅದರಲ್ಲಿ ಬದಲಾವಣೆ ಮಾಡ್ತಾ ಇದ್ದೀವಿ, ಮತ್ತೆ ಅದರಲ್ಲಿ ನಾವು ಪರಿಷ್ಕರಣೆ ಮಾಡ್ತೀವಿ ಅಂತಂದ್ರೆ ಇದು ಒಂದು ರೀತಿಯಲ್ಲಿ ಹಾಸ್ಯಾಸ್ಪದ ಅಂತ ಹೇಳಿದ್ರೆ ಮತ್ತೇನು ಅಲ್ಲ. ಹಾಗಾಗಿ ಈಗ ಮತ್ತೆ ವಿಚಾರಗಳನ್ನು ನಾವು ನೋಡ್ಬೇಕಾಗತ್ತಿಲ್ಲಿ. ಆಯ್ತು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಯ್ತು, ಇಷ್ಟು ದೊಡ್ಡ ಒಂದು ಆಂದೋಲನವನ್ನ ನೋಡಿದ್ವಿ, ಸುನಾಮಿ ಅಂತೆ ವಿದ್ಯಾರ್ಥಿಗಳು ಹರಿದು ಬಂದ್ರು. ನಾಳೆ ನಮ್ಮ ಕರ್ನಾಟಕದಲ್ಲೇ ಕ್ವಶನ್ ಪೇಪರ್ ಲೀಕ್ ಆದ್ರೆ ವಿದ್ಯಾರ್ಥಿಗಳು ಸುಮ್ಮನಿರ್ತಾರ? ಅಥವಾ ಬೇರೆ ರಾಜ್ಯದಲ್ಲಿ ಏನಾದ್ರೂ ಆದ್ರೆ ವಿದ್ಯಾರ್ಥಿಗಳು ಸುಮ್ಮನಿರ್ತಾರ? ಈ ಒಂದು ಆಕ್ರೋಶ ಏನು ಬಿಲ್ಡ್ ಆಗಿದೆ ವಿದ್ಯಾರ್ಥಿಗಳಲ್ಲಿ, ಇದನ್ನ ಈಗ ನಾವು ಹೇಳ್ತಾ ಇದೀವಿ, ಡೀಪ್ ಸ್ಟೇಟ್ ಅವರೇನೋ ದುಡ್ಡು ಕೊಟ್ರಂತೆ, ಅಲ್ಲ ಸ್ವಾಮಿ, ನೀವು ಮಾಡ್ತಾ ಇರೋದೇನು? ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಹಾಗೆ ಲೈನಲ್ಲಿರಿ, ಮತ್ತೆ ಸಂಪರ್ಕಿಸ್ತೀನಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಮೋದಿ ಸರ್ಕಾರದ ಪ್ರಧಾನ ಹಿನ್ನಡೆ. ರಾಹುಲ್ ಗಾಂಧಿಗೆ ಇತಿಹಾಸದಲ್ಲೇ ಈ ಗೆಲುವು ಪ್ರಧಾನ ಬಲ. ದೇಶದಲ್ಲಿ ಜೆನ್ಜಿ ಕ್ರಾಂತಿಗೆ ಈ ರಾಜೀನಾಮೆ ಪ್ರಧಾನ ಶಕ್ತಿ. ನರೇಂದ್ರ ಮೋದಿ ಜನಪ್ರಿಯತೆ ಕುಗ್ಗಿಸಲು ಇದು ಪ್ರಧಾನ ಅಸ್ತ್ರ. ಬಿಜೆಪಿಯೇತರ ಪಕ್ಷಗಳ ಮುಂದಿನ ಹೋರಾಟಗಳಿಗೆ ಪ್ರಧಾನ ಪವರ್ ಇದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಮೋದಿ ಸರ್ಕಾರದ ಪ್ರಧಾನ ಹಿನ್ನಡೆ. ರಾಹುಲ್ ಗಾಂಧಿಗೆ ಇತಿಹಾಸದಲ್ಲೇ ಈ ಗೆಲುವು ಪ್ರಧಾನ ಬಲ. ದೇಶದಲ್ಲಿ ಜೆನ್ಜಿ ಕ್ರಾಂತಿಗೆ ಈ ರಾಜೀನಾಮೆ ಪ್ರಧಾನ ಶಕ್ತಿ.
ನರೇಂದ್ರ ಮೋದಿ ಜನಪ್ರಿಯತೆ ಕುಗ್ಗಿಸೋದಕ್ಕೆ ಇದು ಪ್ರಧಾನ ಅಸ್ತ್ರವಾಗುತ್ತಾ? ಬಿಜೆಪಿಯೇತರ ಪಕ್ಷಗಳ ಮುಂದಿನ ಹೋರಾಟಗಳಿಗೆ ಪ್ರಧಾನ ಬಲ ಇದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮೋದಿ ಸರ್ಕಾರದ ಬಹುದೊಡ್ಡ ಹಿನ್ನಡೆ ಇದು. ಸಾಹಿಲ್, ಬಹುಶಃ ಈ ಬೆಳವಣಿಗೆ ಇದೆಯಲ್ಲ, ದೇಶದಲ್ಲಿ ಜೆನ್ಜಿ ಕ್ರಾಂತಿಗೆ ಈ ರಾಜೀನಾಮೆ ಪ್ರಧಾನ ಶಕ್ತಿ ಅನ್ನುವಂಥ ಮೆಸೇಜ್ ಅನ್ನು ಪಾಸ್ ಮಾಡ್ತಾ ಇದೆ. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಕುಗ್ಗಿಸೋದಕ್ಕೆ ಇದು ಪ್ರಧಾನ ಅಸ್ತ್ರವಾಗಿ ಬಳಕೆ ಆಗುತ್ತಾ ಅಂತ ಮುಂದಿನ ದಿನಗಳಲ್ಲಿ ವಿಪಕ್ಷಗಳಿಗೆ. ವಸಂತಕುಮಾರ್, ನಿನ್ನೆ ರಾತ್ರಿಯೂ ಮತ್ತು ಮೊನ್ನೆ ರಾತ್ರಿಯೂ ಈ ಭಾರತದ ನಾಗರಿಕರು, ನಾನು ಮತ್ತು ನೀವು ನಿದ್ದೆಯ ಮಂಪರ್ನಲ್ಲಿದ್ವಿ. ಆದರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರು ತೆರೆದ ಕಣ್ಣುಗಳಿಂದ ಕೂತ್ಕೊಂಡಿದ್ರು. ನರೇಂದ್ರ ಮೋದಿ ಅಂದರೆ ನಮ್ಮ ದೇಶದ ಪ್ರಧಾನಿಯವರಿಗೆ ಸ್ಪಷ್ಟವಾಗಿ ಜೆನ್ಜಿ ಅವರ ನಾಡಿ ಮಿಡಿತಗಳು ಗೊತ್ತಿತ್ತು. ಹಾಗಾಗಿ ಮಿಡ್ ನೈಟ್ನಲ್ಲಿ ಅವರು ರೀಲ್ಸ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮುಖಾಂತರವಾಗಿ ಬರ್ತಾರೆ. ಹಾಯ್ ಫ್ರೆಂಡ್ಸ್ ಎನ್ನುವಂತಹ ಅತ್ಯಂತ ಸುಂದರ ಜೆನ್ಜಿ ಪದಗಳ ಮುಖಾಂತರವಾಗಿಯೇ ಅವರು ವಿಡಿಯೋಗೆ ಎಂಟ್ರಿ ಆಗ್ತಾರೆ. ಸೊ ಆಗಲೂ ಕೂಡ ಈ ದೇಶದ ನಾಗರಿಕರಿಗೆ ಒಂದು ಸಣ್ಣ ಹಿಂಟನ್ನು ಕೊಟ್ಟಿದ್ರು. ಜಂತರ್ ಮಂತರ್ನಲ್ಲಿ ನಡೆಯುತ್ತಿರ್ತಕ್ಕಂತಹ ಪ್ರೊಟೆಸ್ಟು ಮತ್ತು ಆಧುನಿಕ ಸತ್ಯಾಗ್ರಹ 1919ರಲ್ಲಿ ಜಲಿಯನ್ ವಾಲಾಬಾಗನ್ನು ನೆನಪಿಸುವ ರೀತಿಯಲ್ಲಿ ಕಸಾಯಿ ಕಟ್ಟಡದ ಗೋಡೆಗಳ ಸುತ್ತಮುತ್ತ ಅಂಟಿಕೊಂಡಿರುವ ನೆತ್ತರದ ಕಲೆಗಳು ಜಂತರ್ ಮಂತರ್ನ ಮೈದಾನದಲ್ಲಿ ಕಾಣಿಸಿಕೊಳ್ಳುವ ರೀತಿಯಲ್ಲಿ ಅದು ಒಂದು ತರಹದಲ್ಲಿ ರೂಪಿತಗೊಳ್ತು. ಅಂದರೆ ಆ ಪ್ರತಿಭಟನೆ ಮತ್ತು ಸತ್ಯಾಗ್ರಹದ ದಿನದಂದು ನಡೆದಂತಹ ಲಾಠಿ ಚಾರ್ಜ್ ಇತ್ತಲ್ಲ, ಆ ಲಾಠಿ ಚಾರ್ಜ್ ನಡೆದ ದಿವಸದ ರಾತ್ರಿಯ ಅರ್ಧರಾತ್ರಿಯಲ್ಲಿ ಕಾಣಿಸಿಕೊಂಡಂತಹ ವಿಡಿಯೋ ಅದು. ಆ ವಿಡಿಯೋದಲ್ಲಿ ನರೇಂದ್ರ ಮೋದಿ ಅವರು ಪ್ರಸ್ತುತಪಡಿಸಿದ ಅಷ್ಟು ವಿಸ್ತಾರವಾದಂತಹ ಏನು ವಿಶ್ಲೇಷಣೆ ಅದು ಯಾವ ಜೆನ್ಜಿಗಳ ಹೃದಯವನ್ನು ಕೂಡ ತಟ್ಟಲಿಲ್ಲ. ಕಾರಣ ಅದರಲ್ಲಿ ಎಲ್ಲೂ ಕೂಡ ವಿದ್ಯಾರ್ಥಿಗಳ ಅರ್ಥ ನಿನಾದದ ಬಗ್ಗೆ ಅವರು ಪ್ರಸ್ತಾಪ ಮಾಡಿರಲಿಲ್ಲ. ಈ ನೀಟ್ ಎನ್ನುವಂತಹ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತಲ್ಲ, ಈ ಹಿಂದೆಯೂ ಕೂಡ ಭಾರತ ಲೀಕಿಗೆ ಸಾಕ್ಷಿಯಾಗಿದೆ. 2012ರಲ್ಲಾಗಿಲ್ವಾ, 2021ರಲ್ಲಾಗಲಿಲ್ವಾ? ಇದಕ್ಕೆ ಪಾಟ್ನಾ ಮತ್ತು ಬೇರೆ ಬೇರೆ ರಾಜ್ಯಗಳು ಸಾಕ್ಷಿ ಅಲ್ವಾ? ಸೊ ಅದರಂತೆಯೇ 2026ಕ್ಕೂ ಕೂಡ ಆಗಿದೆ. ನಾವು ಪಾರ್ಲಿಮೆಂಟ್ನಲ್ಲಿ ಇದಕ್ಕೊಂದು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ರೆ ಹೊರತಾಗಿ ಪೊಲೀಸರ ಎಣ್ಣೆ ಸವರಿದ ದಂಡಗಳಿಂದ ವಿದ್ಯಾರ್ಥಿಗಳ ಬೆನ್ನಿನ ಮೇಲೆ ಬಿದ್ದ ಪ್ರಹಾರದ ಸ್ಪಂದನೆಯ ಮಾತುಗಳು ನರೇಂದ್ರ ಮೋದಿಯ ವಾಗ್ಝರಿಯಲ್ಲಿ ಇರಲಿಲ್ಲ ಅನ್ನೋದೇ ಅಲ್ಲಿ ಒಂದಷ್ಟು ಪ್ರತಿಭಟನಾಕಾರರು ಮತ್ತಷ್ಟು ಉದ್ರೇಕಗೊಳ್ಳೋದಕ್ಕೆ ಕಾರಣವಾಯಿತು. ಎಲ್ಲ ಒಂದು ಕಡೆ ಮಧ್ಯರಾತ್ರಿ ಈ ಎರಡೂ ವಿಡಿಯೋಗಳು ವರ್ಕೌಟ್ ಆಗಲಿಲ್ಲ ಎಂಬ ನಿರ್ಧಾರಕ್ಕೆ ಬಂದ ನಂತರವೇ ಅಂತಿಮ ನಿರ್ಧಾರಕ್ಕೆ ಬರಲಾಯಿತಾ ಅನ್ನೋ ಪ್ರಶ್ನೆಗಳು ಕೂಡ ಚರ್ಚಿತಗೊಳ್ತಾ ಇದೆ. ಓಕೆ, ಥ್ಯಾಂಕ್ ಯು ಸಾಹಿಲ್ ಅಂಡ್ ಸಂತೋಷ್. ಇಷ್ಟೊತ್ತು ಸಮಗ್ರವಾದಂತ